ಪ್ರಾಥಮಿಕ ಮತ್ತು ಪ್ರೌಢಶಾಲೆಯ ವಿದ್ಯಾರ್ಥಿಗಳು ಹಾಗೂ ಎಲ್ಲ ಶಿಕ್ಷಕ ವೃಂದದವರು ಮತ್ತು ಕರ್ನಾಟಕದ ಎಲ್ಲ ಜನತೆ ಹಾಗೂ ಪಾಲಕರಿಗೆ ಮೊದಲನೇದಾಗಿ ನಿಮ್ಮ ಯುಕೆ ಟೀಚರ್ ಚಾನಲ್ ವತಿಯಿಂದ ಎಲ್ಲರಿಗೂ ಸ್ವಾಗತ ಮತ್ತು ಸುಸ್ವಾಗತ ಮತ್ತು ನಮಸ್ಕಾರಗಳು. ತರಗತಿ ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಏನ್ ಮಾಡ್ರಿ ಅಂದ್ರೆ, ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ರಿ, ಶೇರ್ ಮಾಡ್ರಿ ಮತ್ತು ಕಮೆಂಟ್ ಮುಖಾಂತರ ನೀವು ಕೂಡ ತಿಳಿಸಬಹುದು ಈ ಒಂದು ಅಧ್ಯಾಯಗಳು ಹೇಗೆ ರೀತಿ ಆಗ್ತಾ ಇದ್ದಾವೆ ಅಂತ. ಇವತ್ತಿನ ಒಂದು ಪಾಠ ಯಾವುದಿದೆ ಅಂದ್ರೆ ಆ ಅಧ್ಯಾಯ ನಮ್ಮ ಕರ್ನಾಟಕದ ಸಿರಿಗನ್ನಡ ಪಠ್ಯಪುಸ್ತಕಗಳು, ಕನ್ನಡದ ಪ್ರಥಮ ಭಾಷೆಗಳು ಪಠ್ಯಪುಸ್ತಕಗಳು ಇದಾವೆ. ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕದಲ್ಲಿ 9ನೇ ತರಗತಿಯ ಭಾಗ 1ರಲ್ಲಿ ಬರುವಂತಹ ಒಂದು ಗದ್ಯ ಪಾಠವಿದೆ. ಆ ಗದ್ಯ ಪಾಠದಲ್ಲಿ ಬರುವಂತಹ ಒಂದು ಗದ್ಯ ಯಾವುದಂದ್ರ, ನೀವೇ ಹೇಳ್ತೀರಾ ಈಗ ಯಾವ್ದೈತಂದ್ರ ಈಗ ಒಂದು ನಾನು ಕೆಲವು ಸಂಪತ್ತುಗಳನ್ನ ಏನ್ ಮಾಡಿದೀನಿ, ಒಂದು ಪೆಟ್ಟಿಗೆಯಲ್ಲಿ ಹಾಕಿ ಅದನ್ನ ಏನ್ ಮಾಡೀನಿ, ನಾನು ನನ್ನ ಒಂದು ಗೆಳೆಯನ ಹತ್ರ ಕೊಡ್ತೀನಿ. ಈಗ ಕೊಟ್ಟು ಏನ್ ಮಾಡ್ತೀನಿ, ನಾ ಒಂದು ಬೇರೆ ದೇಶಕ್ಕೆ ಹೋಗಿ ಬರ್ತೀನಿ. ಹೋಗಿ ಬಂದಾಗ ನನ್ನ ಗೆಳೆಯ ಆ ಒಂದು ಸಂಪತ್ತು ಭರಿತವಾದಂತಹ ಪೆಟ್ಟಿಗೆಯಲ್ಲಿ ಇರುವಂತಹ ಎಲ್ಲ ಸಂಪತ್ತು ಹೇಗಿತ್ತು ಹಾಗೆ ಇರುತ್ತೆ. ಒಂದು ನಯಾ ಪೈಸಾ ಕೂಡ ಅವ ತಗೊಂಡಿಲ್ಲ ಅಂದ್ರೆ ಅಲ್ಲಿ ಒಂದು ಏನಾಗ್ತೈತೆ ಅಂದ್ರೆ, ಅವ ಒಬ್ಬ ನಿಷ್ಠಾವಂತ ನನ್ನ ಗೆಳೆಯ ಮತ್ತು ನಿಷ್ಠಾವಂತವಾದಂತಹ ಒಬ್ಬ ವ್ಯಕ್ತಿ ಕೂಡ ಆಗ್ತಾನೆ. ಹೆಂಗಂದ್ರ, ನಾನು ಸಂಪತ್ತು ಕೊಟ್ಟು ಹೋದಾಗ 1 ರೂಪಾಯಿನೂ ಕೂಡ ಅವ ಮುಟ್ಟುದಿಲ್ಲ. ಅದ್ರೊಳಗೆ ಹೇಗಿರ್ತೈತೆ ಹಾಗೆ ಪೆಟ್ಟಿಗೆ ನಾನು ಕೊಟ್ಟು ಬಿಡ್ತಾನೆ, ಹೌದಲ್ಲ. ಕೊಟ್ಟಾಗ ಏನಾಗುತ್ತೆ ಅಂದ್ರೆ, ಅವನ ಒಂದು ಪ್ರಾಮಾಣಿಕತೆಯನ್ನು ನೋಡ್ತೇವೆ, ಅವನು ನಿಷ್ಠಾವಂತವಾದಂತಹ ವ್ಯಕ್ತಿ ಗುಣಗಳನ್ನು ಕೂಡ ನೋಡ್ತೇವೆ, ಹೌದಲ್ಲ. ಈಗ ಅದೇ ರೀತಿಯಾಗಿ ಒಂದು ಸಾಮ್ರಾಜ್ಯವಿರುತ್ತೆ. ಆ ಸಾಮ್ರಾಜ್ಯದಲ್ಲಿ ಒಬ್ಬ ರಾಜವಿರ್ತಾನೆ. ಆ ರಾಜ ತಾನು ಆಡಳಿತವನ್ನು ಮಾಡುವಂತಹ ರಾಜ್ಯದಲ್ಲಿ ಇರುವವರು ಯಾರು? ಒಬ್ಬ ರಾಜ ಆಡಳಿತವನ್ನ ಮಾಡಕತ್ತಾನೆ. ಆ ರಾಜ್ಯದಲ್ಲಿ ಇರುವಂತವ್ರು ಯಾರ್ಯಾರಿರ್ತಾರಂದ್ರ, ಯಾರ್ಯಾರಿರ್ತಾರೆ ಹೇಳ್ರಿ ನೋಡೋಣ. ಮಂತ್ರಿಗಳಿರ್ತಾರ, ಸೈನಿಕರಿರ್ತಾರೆ, ಮತ್ತೆ ಯಾರಿರ್ತಾರ? ಜನರನ್ನ ಮತ್ತೆ ಏನಂತ ಕರಿತೀವಿ ನಾವು? ರಾಜ್ಯದ ಒಂದು ಆಡಳಿತದಲ್ಲಿ ಜನರನ್ನ ಏನಂತ ಕರಿತೇವೆ? ಯಾರು ಹೇಳ್ತೀವಿ ನೋಡ್ರಿ, ಪ್ರಜೆಗಳು ಅಂತ ಹೇಳ್ತಾರ. ಏನು? ಪ್ರಜೆಗಳು ಅಂತ ಕರಿತೇವೆ. ಪ್ರಜೆಗಳು ತನ್ನ ಸಾಮ್ರಾಜ್ಯದಲ್ಲಿ ಹೇಗಿರ್ಬೇಕಂದ್ರ ನಿಷ್ಠಾವಂತವಾಗಿರ್ಬೇಕು, ಹೌದಲ್ಲ. ನನ್ನ ಗೆಳೆಯ ಹೇಗೆ ನಿಷ್ಠಾವಂತವಾಗಿದ್ದ, ಪ್ರಜೆಗಳನ್ನು ಕೂಡ ಏನಿರ್ಬೇಕು, ಆ ರಾಜ್ಯದಲ್ಲಿ ನಿಷ್ಠಾವಂತವಾಗಿರ್ಬೇಕು. ಇವತ್ತಿನ ಒಂದು ತರಗತಿ ಯಾವುದಂದ್ರ ಪ್ರಜಾ ಮತ್ತು ನಿಷ್ಠೆ ಅಂತ ನೋಡ್ತೇವೆ. ಅಂದ್ರ ಒಂದು ರಾಜ್ಯದಲ್ಲಿ ಪ್ರಜೆಗಳಿರ್ತಾರ ಮತ್ತು ಆ ಪ್ರಜೆಗಳ ನಿಷ್ಠಾವಂತೆ ನೋಡ್ತೇವೆ. ಇವತ್ತಿನ ಒಂದು ಗದ್ಯ ಪಾಠ ಯಾವುದಂದ್ರೆ 9ನೇ ತರಗತಿಯ ಭಾಗ 1ರಲ್ಲಿ ಪ್ರಜಾನಿಷ್ಠೆ ಅಂತ ನೋಡ್ತೇವೆ. ಆ ಪ್ರಜಾನಿಷ್ಠೆಯಲ್ಲಿ ನೀವು ನೋಡಬಹುದು, ಇಲ್ಲಿ ಒಂದು ಸಂಪತ್ತು ಭರಿತ ಸಿಗುತ್ತೈತಿ. ಅವಾಗ ಸಿಕ್ಕಾಗ ಏನ್ ಮಾಡ್ತಾರೆ, ಎಲ್ಲ ಪ್ರಜೆಗಳು ತನ್ನ ಒಂದು ಸಂಪತ್ತು ಭರಿತವಾದಂತಹ ಎಲ್ಲ ಸಂಪತ್ತನ್ನು ನನ್ನ ಒಂದು ರಾಜವಾದಂತಹ ಅವನು ಸಂಪತ್ತನ್ನು ಕೊಡ್ಬೇಕಂತ ಅಲ್ಲಿ ಒಂದು ಪಂಚಾಯತಿ ನಡೀತೈತಿ. ಅದು ಮುಂದೆ ಪೂರ್ತಿಯಾದಂತಹ ಒಂದು ವಿಷಯಗಳನ್ನ ನಾವು ನೋಡ್ತಾ ಹೋಗೋಣಂತ. ಈಗ ಈ ಒಂದು ಪ್ರಜಾನಿಷ್ಠೆಯನ್ನ ಬರೆದಂತಹ ಕವಿ ಯಾರು? ಆ ಕವಿಯ ಜೀವನ ಚರಿತ್ರೆಯನ್ನ ನೋಡೋಣ. ಕೃತಿಕಾರರ ಪರಿಚಯ ಅಂತ ನೋಡ್ತೇವೆ. ಈ ಪ್ರಜಾನಿಷ್ಠೆಯನ್ನ ಬರೆದಂತಹ ಒಂದು ಕವಿ ಯಾರಂದ್ರ, ಕೃತಿಕಾರರು ಯಾರಿದ್ದಾರೆ ಅಂದ್ರೆ, ಇವತ್ತಿನ ಕವಿಯಲ್ಲಿ ಸಾಶಿ ಮರಳಯ್ಯ ಅಂತ ಕವಿ ಇದ್ದಾರೆ. ಯಾರಿದ್ದಾರೆ? ಸಾಶಿ ಮರಳಯ್ಯ ಅಂತ ಕವಿ ಇದ್ದಾರೆ. ಈ ಸಾಶಿ ಮರಳಯ್ಯವರ ಒಂದು ಭಾವಚಿತ್ರವನ್ನ ಯಾರಾದರೂ ನೋಡಿದಿರಾ? ಸಾಶಿ ಮರಳಯ್ಯನವರ ಒಂದು ಭಾವಚಿತ್ರ ಯಾರಾದ್ರೂ ನೋಡಿದಿರಬೇಕು ಪುಸ್ತಕದಲ್ಲಿ. ಇಲ್ಲಿನೂ ಕೂಡ ನೀವು ನೋಡಬಹುದು. ಯಾರಿದ್ದಾರೆ ಅಂದ್ರೆ ಸಾಶಿ ಮರಳಯ್ಯ ಅಂತ ಇದ್ದಾರೆ ನೋಡ್ರಿ. ಇಲ್ಲಿ 2 ಚಿತ್ರಗಳು ಬರ್ತಾ ಇದ್ದಾವೆ ನೋಡಿ, ಸಾಶಿ ಮರಳಯ್ಯನವರು. ನೋಡ್ತಾ ಇದ್ದೀರಲ್ಲ, ಇವರೇ ಸಾಶಿ ಮರಳಯ್ಯನವರು. ಈ ಸಾಶಿ ಮರಳಯ್ಯನವರ ಪೂರ್ಣ ಹೆಸರೇನಂದ್ರೆ ಶ್ರೀ ಸಾಸಲು ಶಿವರುದ್ರಯ್ಯ ಮರಳಯ್ಯ ಅಂತ ನೋಡ್ತೇವೆ. ಯಾರು? ಸಾಶಿ ಮರಳಯ್ಯನವರ ಪೂರ್ಣ ಹೆಸರೇನಂದ್ರೆ ಶ್ರೀ ಸಾಸಲು ಶಿವರುದ್ರಯ್ಯ ಮರಳಯ್ಯ ಅಂತ ನೋಡ್ತೇವೆ. ಇವರು ಸಾಮಾನ್ಯ ಶಕ 1931ರಲ್ಲಿ ಏನಾಗ್ತಾರಂದ್ರೆ, ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ತಾಲೂಕಿನ ಸಾಸಲು ಎಂಬ ಗ್ರಾಮದಲ್ಲಿ ಜನಿಸ್ತಾರೆ. ಯಾವಾಗ? ಸಾಮಾನ್ಯ ಶಕ 1931ರಲ್ಲಿ ತುಮಕೂರು ಜಿಲ್ಲೆ ಇದೆ. ಆ ತುಮಕೂರು ಜಿಲ್ಲೆಯ ಚಿಕ್ಕನಾಯಕನಹಳ್ಳಿ ಅಂತ ನೋಡ್ತೇವೆ. ಯಾವುದು? ತುಮಕೂರು ಜಿಲ್ಲೆಯ, ಕರ್ನಾಟಕದಲ್ಲಿ ತುಮಕೂರು ಜಿಲ್ಲೆಯಲ್ಲಿ ಬರುತ್ತೆ ಅಂತ ನೀವು ಯಾರಾದರೂ ಹೇಳ್ಬೋದಾ? ಇಲ್ಲಿದೆ ನೋಡ್ರಿ, ಇದು ಕರ್ನಾಟಕ. ತುಮಕೂರು ಜಿಲ್ಲೆಯಲ್ಲಿ ಬರುತ್ತೆ ಹೇಳ್ರಿ ನೋಡೋಣ. ಇಲ್ಲಿ ಬರುತ್ತೆ, ಇದು ತುಮಕೂರು ಜಿಲ್ಲೆಯಲ್ಲಿ ಬರ್ತಾ ಇದ್ದಂತಹ ಏನಿದು? ಇದು ತುಮಕೂರು ಜಿಲ್ಲೆ. ಈ ತುಮಕೂರು ಜಿಲ್ಲೆಯಲ್ಲಿ ಒಂದು ಚಿಕ್ಕನಾಯಕನಹಳ್ಳಿ ಅಂತ ತಾಲೂಕಿದೆ. ಯಾವುದು? ಚಿಕ್ಕನಾಯಕನ ಎಂಬ ಏನಿದೆ ತಾಲೂಕಿದೆ. ಈ ತಾಲೂಕಿನಲ್ಲಿ ಒಂದು ಗ್ರಾಮ ಯಾವುದಂದ್ರೆ ಅದು ಸಾಸಲು ಗ್ರಾಮದಲ್ಲಿ ಏನ್ ಮಾಡ್ತಾರಂದ್ರ, ಇವರು ಸಾಮಾನ್ಯ ಶಕ 1931ರಲ್ಲಿ ಜನಿಸ್ತಾರೆ. ಇಲ್ಲಿ ಸಾಸಲು ಗ್ರಾಮದಲ್ಲಿ.
ನೋಡಿದ್ರಲ್ಲ. ಮತ್ತ ಇವರ ತಂದೆ ಯಾರಂದ್ರ ತಂದೆ ಶಿವರುದ್ರಯ್ಯ, ತಾಯಿ ಯಾರಂದ್ರ ಸಿದ್ದಮ್ಮ. ತಂದೆ ಶಿವರುದ್ರಯ್ಯ, ತಾಯಿ ಸಿದ್ದಮ್ಮ ಅಂತ ನೋಡ್ತೇವೆ. ಇವರು ಸಾಮಾನ್ಯ ಶಕ 1956ರಲ್ಲಿ ಮೈಸೂರು ವಿಶ್ವವಿದ್ಯಾಲಯದಿಂದ ಏನ್ ಮಾಡ್ತಾರೆ ಅಂದ್ರೆ ಕನ್ನಡದಲ್ಲಿ MA ಪದವಿಯನ್ನ ಪಡ್ಕೊಳ್ತಾರೆ. ಎಲ್ರಿ ಮೈಸೂರು ವಿಶ್ವವಿದ್ಯಾಲಯದ ಏನ್ ಮಾಡ್ತಾರ, MA ಪದವಿಯನ್ನು ಪಡಿತಾರೆ. ಯಾವ ಒಂದು ಇದ್ರೊಳಗೆ ವಿಭಾಗದಲ್ಲಿ ಅಂದ್ರೆ ಅದು ಕನ್ನಡ ವಿಭಾಗದಲ್ಲಿ ಏನ್ ಮಾಡ್ತಾರೆ, MA ಪದವಿಯನ್ನ ಪಡ್ಕೊಳ್ತಾರೆ. ಎಲ್ಲಿ? ಮೈಸೂರು ವಿಶ್ವವಿದ್ಯಾಲಯ. ಯಾವಾಗ? 1956ರಲ್ಲಿ. ಮತ್ತ ಸಾಮಾನ್ಯ ಶಕ 1971ರಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ ಏನ್ ಮಾಡ್ತಾರೆ ಅಂದ್ರೆ ಕೆಳದಿ ಅರಸರು ಮತ್ತು ಕನ್ನಡ ಸಾಹಿತ್ಯ ಎಂಬ ಒಂದು ಮಹಾಪ್ರಬಂಧವನ್ನ ಬರೀತಾರೆ. ಆ ಮಹಾಪ್ರಬಂಧಕ್ಕೆ ಏನ್ ಮಾಡ್ತಾರೆ ಅಂದ್ರೆ ಕರ್ನಾಟಕ ವಿಶ್ವವಿದ್ಯಾಲಯದಿಂದ PhD ಪದವಿಯನ್ನ ಪಡ್ಕೊಳ್ತಾರೆ. ಎಲ್ಲಿ? ಕರ್ನಾಟಕ ವಿಶ್ವವಿದ್ಯಾಲಯದಿಂದ. ಈ ಕರ್ನಾಟಕ ವಿಶ್ವವಿದ್ಯಾನಿಲಯ ಎಲ್ಲಿ ಬರುತ್ತೆ ಅಂದ್ರೆ ಧಾರವಾಡದಲ್ಲಿ ಬರ್ತೈತಿ. ಯಾವ ನೋಡಿದ್ರಲ್ಲ, ಧಾರವಾಡದಲ್ಲಿ ಏನಿದೆ? ಕರ್ನಾಟಕ ವಿಶ್ವವಿದ್ಯಾಲಯ ಇದೆ. ಇಲ್ಲಿ ಏನ್ ಮಾಡ್ತಾರೆ ಅಂದ್ರೆ ಕೆಳದಿ ಅರಸರು ಮತ್ತು ಕನ್ನಡ ಸಾಹಿತ್ಯ ಎಂಬ ಒಂದು ಮಹಾಪ್ರಬಂಧವನ್ನು ಬರೀತಾರೆ. ಆ ಮಹಾಪ್ರಬಂಧಕ್ಕೆ ಏನಾಗ್ತಿತ್ತು ಅಂದ್ರೆ ಇವರಿಗೆ PhD ಪದವಿಯನ್ನ ಪಡ್ಕೊಳ್ತಾರೆ. ಎಲ್ಲಿ? ವಿಶ್ವವಿದ್ಯಾಲಯ ಯಾವುದು? ಕರ್ನಾಟಕ ವಿಶ್ವವಿದ್ಯಾಲಯ. ಸಾಮಾನ್ಯ ಶಕ 1995ರಿಂದ 1998ರವರೆಗೆ ಏನ್ ಮಾಡ್ತಾರೆ ಅಂದ್ರೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಸೇವೆಯನ್ನ ಸಲ್ಲಿಸ್ತಾರೆ. ಯಾರು? ಸಾಶಿ ಮರಳಯ್ಯನವರು ಏನ್ ಮಾಡ್ತಾರೆ? ಸಾಮಾನ್ಯ ಶಕ 1995ರಿಂದ 98ರವರೆಗೆ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಏನ್ ಮಾಡ್ತಾರೆ? ಸೇವೆಯನ್ನ ಸಲ್ಲಿಸ್ತಾರೆ. ಇಲ್ಲಿ ನೋಡಬಹುದು ನೀವು, ಕನ್ನಡ ಸಾಹಿತ್ಯ ಪರಿಷತ್ತಿನ ಒಂದು ಕಾರ್ಯಾಲಯ ಇದು ಚಿತ್ರದಲ್ಲಿ ಕಾಣ್ತಾ ಇದೆ ಇಲ್ಲಿ. ಮತ್ತೆ ಅವ್ರು ಏನ್ ಮಾಡ್ತಾರೆ ಅಂದ್ರೆ ರಾಜ್ಯ ಭಾಷಾ ಆಯೋಗದ ಸದಸ್ಯರಾಗಿಯೂ ಕೂಡ ಏನ್ ಮಾಡ್ತಾರೆ ಅಂದ್ರೆ ಸೇವೆಯನ್ನ ಸಲ್ಲಿಸಿದ್ದಾರೆ ಅಂತ ನಾವು ನೋಡಬಹುದು. ಇವರು ಶಿವತಾಂಡವ, ಕೆಂಗನಹಲ್ಲು, ವಚನ ವೈಭವ, ನೆಲದ ಸೊಗಡು ಇಂತಹದ್ದೇ ಒಂದು 90ಕ್ಕೂ ಹೆಚ್ಚು ಕೃತಿಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಸಾಶಿ ಮರಳಯ್ಯನವರು ರಚಿಸಿದ್ದಾರೆ ಅಂತ ನೋಡ್ತೇವೆ. ಆ 90ರಲ್ಲಿ ಕೆಲವು ನಾ ಏನ್ ಮಾಡಿದ್ದೇನೆ ಅಂದ್ರೆ ಕೃತಿಗಳನ್ನ ನಿಮ್ಗೆ ಇಲ್ಲಿ ನೀಡಿದ್ದೇನೆ, ಅದನ್ನ ನೀವು ಇಲ್ಲಿ ನೋಡಬಹುದು. ಇವೆಷ್ಟು ಇವರ ಕೃತಿಗಳಂತ ಇಲ್ಲಿ ನೋಡ್ತೇವೆ. ಕಾವ್ಯ, ಕಾದಂಬರಿಗಳು, ನಾಟಕ, ಕಥಾ ಸಂಕಲನ ಮತ್ತು ಸಂಶೋಧನಾ ಕೃತಿಗಳು ಮತ್ತು ವಿಮರ್ಶಾತ್ಮಕ ಕೃತಿಗಳಂತ ನೋಡ್ತೇವೆ. ಇಲ್ಲಿ ಮೊದಲನೇದಾಗಿ ನಾವು ನೋಡ್ತಾ ಹೋದ್ರೆ ಕಾವ್ಯಗಳಲ್ಲಿ ನೋಡಿದ್ರೆ ಶಿವತಾಂಡವ, ಕೆಂಗನಕಲ್ಲು, ರಾಸಲೀಲೆ ಮತ್ತು ರೂಪಸಿ ಅಂತ ನಾವು ಕಾವ್ಯಗಳಲ್ಲಿ ನೋಡಿದ್ರೆ, ಕಾದಂಬರಿಗಳಲ್ಲಿ ನಾವು ನೋಡ್ತಾ ಹೋದ್ರೆ ಪುರುಷ ಸಿಂಹ, ಹೇಮಕೂಟ, ಸಾಮರಸ್ಯದ ಶಿಲ್ಪ, ನಾಟ್ಯ ಮಯೂರಿ ಮತ್ತು ವರಕವಿ ಅಂತ ನಾವೇನ್ ಮಾಡ್ತೇವೆ ಈ ಕಾದಂಬರಿಗಳಲ್ಲಿ ನೋಡ್ತೇವೆ. ಮತ್ತು ನಾಟಕಗಳು ಇದಾವೆ. ನಾಟಕಗಳಲ್ಲಿ ವಿಜಯ ವಾತಾಪಿ 2 ನಾಟಕಗಳು, ಮರೆಯಬೇಡಿ ಅಂತ 3 ನಾಟಕಗಳನ್ನ ನೋಡ್ತೇವೆ. ಮತ್ತ ಇಲ್ಲಿ ಸಂಶೋಧನಾ ಕೃತಿಗಳಂತ ನೋಡ್ತೇವೆ. ಯಾವುದು? ಕಥಾ ಸಂಕಲನಗಳನ್ನು ನೋಡೋಣ. ಕಥಾ ಸಂಕಲನಗಳಲ್ಲಿ ನೆಲದ ಸೊಗಡು ಅಂತ ನೋಡ್ತೇವೆ. ಯಾವುದು? ಕಥಾ ಸಂಕಲನಗಳಲ್ಲಿ ನೆಲದ ಸೊಗಡು. ಸಂಶೋಧನಾ ಕೃತಿಗಳಲ್ಲಿ ನಾವು ನೋಡ್ತಾ ಹೋದ್ರೆ ವಚನ ವೈಭವವನ್ನು ನೋಡ್ತೇವೆ, ಸ್ಪಂದನ ಹಾಗೂ ಅವಲೋಕನಗಳನ್ನ ನಾವು ನೋಡ್ತೇವೆ. ಎಲ್ಲಿ? ಈ ಸಂಶೋಧನಾ ಕೃತಿಗಳಲ್ಲಿ. ವಿಮರ್ಶಾತ್ಮಕ ಕೃತಿಗಳನ್ನ ನೋಡ್ತಾ ಹೋದ್ರೆ ಮಾಸ್ತಿಯವರ ಕಾವ್ಯ ಸಮೀಕ್ಷೆ ಇದೆ, ಅಭಿವ್ಯಕ್ತ ಮತ್ತು ಅನುಶೀಲನಗಳನ್ನ ನಾವು ವಿಮರ್ಶಾತ್ಮಕ ಕೃತಿಗಳಲ್ಲಿ ನೋಡ್ತೇವೆ. ಶ್ರೀಯುತರಿಗೆ ಸಾಶಿ ಮರಳಯ್ಯನವರಿಗೆ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಹಾಗೂ ದೇವರಾಜ ಬಹದ್ದೂರ್ ಪ್ರಶಸ್ತಿಗಳು ನೀಡಿ ಏನ್ ಮಾಡಲಾಗಿದೆ? ಗೌರವಿಸಲಾಗಿದೆ. ಯಾವ್ಯಾವ ಪ್ರಶಸ್ತಿಗಳು ದೊರಕಿದಾವೆ ಸಾಶಿ ಮರಳಯ್ಯನವ್ರಿಗಂದ್ರ ಶ್ರೀ ಕರ್ನಾಟಕದ ರಾಜ್ಯೋತ್ಸವ ಪ್ರಶಸ್ತಿಯನ್ನು ದೊರಕುತ್ತೆ, ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಮತ್ತು ದೇವರಾಜ ಬಹದ್ದೂರ್ ಪ್ರಶಸ್ತಿಗಳನ್ನ ಕೂಡ ಏನ್ ಮಾಡ್ತಾರೆ? ನೀಡಿ ಗೌರವಿಸಲಾಗಿದೆ ಅಂತ ನೋಡ್ತೀವಿ ನಾವು. ಇವರು ದಿನಾಂಕ ಏನಾಗ್ತಾರೆ ಅಂದ್ರ 5/2/2016 ಏನಾಗ್ತಾರಂದ್ರ ವಿಧಿವಶರಾದರು ಅಂತ ನೋಡ್ತೀವಿ. ಅಂದ್ರ ಇಹಲೋಕವನ್ನ ತ್ಯಜಿಸಿ ಪರಲೋಕದ ಕಡೆ ತಮ್ಮ ಪಯಣವನ್ನ ಬೆಳೆಸ್ತಾರೆ. ಯಾರು? ಸಾಶಿ ಮರಳಯ್ಯನವರು. ಅಂದ್ರ ಅವರು 5/2/2016 ನಿಧನರಾಗ್ತಾರಂತ ನಾವು ನೋಡ್ತೀವಿ. ಈ ಚಿತ್ರದಲ್ಲಿ ಕಾಣಬಹುದು ನೀವು. ಪ್ರಸ್ತುತ ಪ್ರಜಾನಿಷ್ಠೆಯ ಗದ್ಯಪಾಠವನ್ನ ಸಾಶಿ ಮರಳಯ್ಯವರ ರಚಿಸಿರುವಂತಹ ಒಂದು ನಾಟ್ಯ ಮಯೂರಿ ಅಂತ ಎಂಬ ಕೃತಿ ಇದೆ. ಆ ಕೃತಿಯಿಂದ ಪುಟ ಸಂಖ್ಯೆ 68ರಿಂದ 79ರವರೆಗೆ ಆಯ್ದು ನಿಗದಿಪಡಿಸಲಾಗಿದೆ ನಿಮ್ಮ ಗದ್ಯಪಾಠಕ್ಕೆ. ನೋಡಿ ಏನಂದ್ರೆ
ಪ್ರಜಾನಿಷ್ಠೆ ಒಂದು ಗದ್ಯಪಾಠ ಇದೆ. ಆ ಗದ್ಯಪಾಠದಲ್ಲಿ ಸಾಶಿ ಮರಳಯ್ಯ ಅವರು ರಚಿಸಿರುವಂತಹ ಒಂದು ಕಾವ್ಯ ಅಂದ್ರೆ ಒಂದು ಕೃತಿ ಯಾವುದಂದ್ರೆ ಅದು ನಾಟ್ಯ ಮಯೂರಿ. ಆ ನಾಟ್ಯ ಮಯೂರಿ ಕೃತಿಯಿಂದ ಅಂದ್ರೆ ಪುಟ ಸಂಖ್ಯೆ 68ರಿಂದ 79ರವರೆಗೆ ಆಯ್ದು ನಿಗದಿಪಡಿಸಲಾಗಿದೆ ಅಂತ ಇಲ್ಲಿ ನೋಡ್ತೇವೆ. ಆಶಯ ಭಾವ ಅಂತ ನೋಡ್ತೇವೆ. ಏನು ಆಶಯ ಭಾವ? ಆಶಯದಲ್ಲಿ ಏನಿದೆ ಅಂದ್ರ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಸುಪ್ರಸಿದ್ಧ ದೊರೆಯಾದಂತಹವರು ಯಾರಂದ್ರೆ ಅದು ವಿಷ್ಣುವರ್ಧನ ಅಂತ ನೋಡ್ತೇವೆ ನಾವು. ಹೊಯ್ಸಳ ಸಾಮ್ರಾಜ್ಯದಲ್ಲಿ ಅತ್ಯಂತ ಸುಪ್ರಸಿದ್ಧ ದೊರೆ ಯಾರಂದ್ರೆ ಅದು ವಿಷ್ಣುವರ್ಧನ. ಈ ಹೊಯ್ಸಳ ವಂಶದ ಬಗ್ಗೆ ನಾವು 8ನೇ ತರಗತಿಯ ಸಮಾಜ ವಿಜ್ಞಾನ ಭಾಗ 2ರಲ್ಲಿ ನಾವು ಅಧ್ಯಯನವನ್ನ ನೋಡಿದ್ದೇವೆ. ಏನಂದ್ರೆ ದ್ವಾರ ಸಮುದ್ರದ ಹೊಯ್ಸಳರು ಅಂತ ನಾವು ಅಧ್ಯಯನವನ್ನ ಮಾಡಿ ಬಂದಿದ್ದೇವೆ. ಈ ದ್ವಾರ ಸಮುದ್ರದ ಹೊಯ್ಸಳರ ಬಗ್ಗೆ ಅಧ್ಯಯನ ಮಾಡಿದಾಗ ಪ್ರಥಮ ಪುರುಷ ಯಾರಾಗ್ತಾನ ಅಂದ್ರೆ ಅದು ಸ್ಥಳ ಅಂತ ನೋಡ್ತೇವೆ. ಸ್ಥಳ ತನ್ನ ಗುರು ಆದಂತಹ ಸುದತ್ತ ಜೈನ ಮುನಿ ಅವರ ಬಗ್ಗೆ ಏನ್ ಮಾಡ್ತಾರಂದ್ರ ಆ ಹುಲಿಯನ್ನ ಕೊಲ್ಲ ಅಂತ ಹೇಳ್ತಾನ. ಯಾರು? ಸುದತ್ತ ಜೈನ ಮುನಿ ಅವ್ರು ಏನ್ ಮಾಡ್ತಾರ, ಸ್ಥಳನನ್ನ ಆ ಒಂದು ಹುಲಿಯನ್ನ ಕೊಲ್ಲ ಅಂತ ಹೇಳ್ತಾನ. ಆ ಸ್ಥಳ ಏನ್ ಮಾಡ್ತಾನ, ಆ ಹುಲಿಯನ್ನ ಕೊಲ್ದಾಗ ಅವಾಗ ಏನ್ ಬರುತ್ತೆ ಅಂದ್ರೆ ಹೊಯ್ಸಳ ಅಂತ ಹೆಸರು ಬರುತ್ತೆ. ಅದೇ ಹೊಯ್ಸಳ ಸಾಮ್ರಾಜ್ಯದ ಪ್ರಥಮ ಪುರುಷ ಯಾರಂದ್ರೆ ಅದು ಸ್ಥಳ. ಆ ಹೊಯ್ಸಳ ಸಾಮ್ರಾಜ್ಯದಲ್ಲಿ ಅತ್ಯಂತ ಶ್ರೇಷ್ಠವಾದಂತ ದೊರೆ ಯಾರಂದ್ರೆ ಅದು ವಿಷ್ಣುವರ್ಧನನ ನೋಡ್ತೇವೆ. ಅದೇ ವಿಷ್ಣುವರ್ಧನನ ಹೆಂಡತಿಯಾದಂತಹ ಯಾರಿದ್ದಾರೆ ಅಂದ್ರೆ ಅದು ಶಾಂತಲಾದೇವಿ ಅಂತ ನೋಡ್ತೀವಿ. ಏನಂದ್ರೆ ಆತನ ಮಹಾರಾಣಿ ಶಾಂತಲಾದೇವಿ. ಇವ್ರೇನಾಗಿರ್ತಾರಂದ್ರೆ ನಾಟ್ಯ ರಾಣಿ ಆಗಿರ್ತಾರೆ. ಅಂದ್ರೆ ಇವರು ನಾಟ್ಯವನ್ನ ಮಾಡ್ತಿರ್ತಾರೆ, ಅದಕ್ಕೆ ಇವರ ನಾಟ್ಯ ರಾಣಿ ಶಾಂತಲಾದೇವಿ ಅಂತ ನಾವು ನೋಡ್ತೇವೆ. ಮತ್ತೆ ಈ ಶಾಂತಲಾದೇವರು ಏನಾಗಿರ್ತಾರೆ ಅಂದ್ರೆ ಪ್ರಜಾಪ್ರೇಮಿ ಆಗಿದ್ರು. ಇವರು ಪ್ರಜಾಪ್ರೇಮಿ ಆಗಿದ್ರು. ಈಕೆಯು ಒಮ್ಮೆ ಏನ್ ಮಾಡ್ತಾರಂದ್ರೆ ಮಾರುವೇಷದಲ್ಲಿ ಏನ್ ಮಾಡ್ತಾರಂದ್ರೆ ರಾಜ್ಯದ ಒಂದು ಸಂಚಾರ ಮಾಡುತ್ತಿದ್ದಳು. ಆ ಸಮಯದಲ್ಲಿ ಏನಾಗುತ್ತೆ ಅಂದ್ರೆ ಪ್ರಜೆಗಳ ಪ್ರಾಮಾಣಿಕತೆಯನ್ನು ಕಾಣ್ತಾಳೆ. ಯಾರು? ಶಾಂತಲಾದೇವಿಯವರು ಕಾಣ್ತಾರೆ. ಕಂಡಾಗ ಏನ್ ಮಾಡ್ತಾರಂದ್ರೆ ಮುಂದೆ ಆ ಭೂಮಿಯಲ್ಲಿ ದೊರಕಿದಂತಹ ಸಂಪತ್ತನ್ನ ಪ್ರಜೆಗಳಿಗೆ ಸೇರಿದ್ದಾದ್ದರಿಂದ ಏನ್ ಮಾಡ್ತಾರಂದ್ರೆ ಶಾಂತಲಾದೇವಿಯವರು ಅದನ್ನ ಪ್ರಜೆಗಳಿಗಾಗಿಯೇ ಬಳಸಬೇಕು ಎಂಬ ಅಭಿಪ್ರಾಯದಂತೆ ಏನ್ ಮಾಡ್ತಾರಂದ್ರೆ ದೇವಾಲಯ ನಿರ್ಮಾಣಕ್ಕೆ ಆ ಸಂಪತ್ತನ್ನ ಏನ್ ಮಾಡ್ತಾರೆ ಬಳಸಲು ಮಾಡಿದ ಒಂದು ತೀರ್ಮಾನವನ್ನು ಪ್ರಜಾನಿಷ್ಠೆ ಎಂಬ ಪಾಠದಲ್ಲಿ ನಾವು ಈಗ ಕಾಣಬಹುದಾಗಿದೆ. ಒಂದು ಪಾಠದಲ್ಲಿ ಕೆಲವು ಪದಗಳ ಅರ್ಥಗಳನ್ನ ನೋಡೋಣ. ಹೊಸ ಪದಗಳ ಅರ್ಥಗಳಿದ್ದಾವೆ ಇಲ್ಲಿ. ಅಂದ್ರೆ ಏನು ಪದಗಳ ಅರ್ಥ, ಹೊಸ ಪದಗಳ ಅರ್ಥದಲ್ಲಿ ನಾವು ನೋಡ್ತಾ ಹೋಗೋಣ. ಕಿಸಿರು ಅಂತ ಬರುತ್ತೆ ಪಾಠದಲ್ಲಿ. ಕಿಸಿರು ಅಂದ್ರ ಕೆಂಪು ಬಣ್ಣ ಅಂತ ನೋಡ್ತೇವೆ. ಕಿಸಿರು ಅಂದ್ರ ಕೆಂಪು ಬಣ್ಣ. ಈ ಕೆಂಪು ಬಣ್ಣ ಅಂದ್ರ ಸಾಮ್ರಾಜ್ಯದ ವಿಸ್ತರಣೆಯನ್ನ ಮಾಡುತ್ತಿದ್ದಂತಹ ವಿಷ್ಣುವರ್ಧನ ಒಂದು ಸಾಮ್ರಾಜ್ಯವನ್ನು ನೋಡಿ ರಾಜ್ಯರ ಕಣ್ಣುಗಳು ಏನಾಗ್ತಾವ ಅಂದ್ರೆ ಕೆಂಪು ಆಗ್ತಾವ, ಅಂದ್ರೆ ಕಿಸಿರು ಆದವು ಅಂತ ನಾವು ನೋಡ್ತೇವೆ. ಅದು ಮುಂದೆ ನಿಮ್ಮ ಪಾಠದಲ್ಲಿ ಮತ್ತೊಂದಿಷ್ಟು ನಾನು ಅಲ್ಲಿ ಏನ್ ಮಾಡ್ತೀನಿ ವಿವರಣೆಯನ್ನ ಕೊಡ್ತೀನಿ ಇದರ ಬಗ್ಗೆ. ಮತ್ತೆ ಕೊಪ್ಪರಿಗೆ ಅಂತ ಇದೆ. ಕೊಪ್ಪರಿಗೆ ಅಂದ್ರ ಏನಿದೆ ಅಂದ್ರೆ ಒಂದು ಅಗಲವಾದಂತಹ ಬಾಯಿಯುಳ್ಳ ಲೋಹದ ಪಾತ್ರೆ. ಕೊಪ್ಪರಿಗೆ ಏನಾಗಿದೆ ಅಂದ್ರೆ ಒಂದು ಅಗಲವಾದಂತಹ ಬಾಯಿಯುಳ್ಳ ಏನಾಗಿದೆ ಲೋಹದ ಪಾತ್ರೆ ಆಗಿದೆ. ಇಲ್ಲಿ ಕಾಣಬಹುದು, ನೀವು ಚಿತ್ರದಲ್ಲಿ ನೋಡ್ತಾ ಇದ್ದೀರಾ. ಇಲ್ಲಿ ಈ ಚಿತ್ರದಲ್ಲಿ ಕಾಣುವಂತಹದ್ದೇ ದೊಡ್ಡ ಪಾತ್ರೆ ಯಾವುದಂದ್ರೆ ಅದು ಕೊಪ್ಪರಿಗೆ ಅಂತ ನೋಡ್ತೇವೆ. ಈ ಕೊಪ್ಪರಿಗೆ ಏನಾಗುತ್ತೆ ಅಂದ್ರೆ ಇದನ್ನ ಕಡಾಯಿ ಅಂತ ಕರಿತೇವೆ, ಕಡಗ, ಟಪಾಲಿ ಅಂತ ಕೂಡ ನಾವೇನ್ ಮಾಡ್ತೇವೆ ಕರಿತೇವೆ. ಈ ಒಂದು ದೊಡ್ಡ ಕೊಪ್ಪರಿಗೆಯಲ್ಲಿ ಏನನ್ನ ಮಾಡ್ತಾರಂದ್ರ ನಾವು ಹೊಲದಲ್ಲಿ ಬೆಳೆದಂತಹ ಕಬ್ಬನ್ನ ತಗೋತಾರಲ್ಲ, ಆ ಕಬ್ಬನ್ನ ಕಡಿದು ಅದರ ಹಾಲನ್ನ ತೆಗೆದು ಏನ್ ಮಾಡ್ತಾರಂದ್ರ ನಾವು ಎಲ್ಲರೂ ಬೆಲ್ಲ ತಿಂತೇವಲ್ಲ, ಅದ ಬೆಲ್ಲವನ್ನ ಇದ್ರೊಳಗೆ ತಯಾರು ಮಾಡ್ತಾರೆ, ಕುದಿಸಿ ಇದ್ರೊಳಗೆ ತಯಾರು ಮಾಡ್ತಾರೆ. ಇದು ನೋಡ್ತೇವೆ. ಮತ್ತು ಉತ್ಸವಗಳಲ್ಲಿ ಮತ್ತು ಕೆಲವು ಸಭೆ ಸಮಾರಂಭಗಳಲ್ಲಿ ಕೂಡ ನಾವು ಈ ಒಂದು ಏನ್ ನೋಡ್ತೇವೆ ಕೊಪ್ಪರಿಗೆಯನ್ನ ನೋಡ್ತೇವೆ. ಇದ್ರೊಳಗೆ ಏನೇನ್ ಅಡಿಗೆಯನ್ನ ಮಾಡ್ತಾರಂದ್ರ ಜಾತ್ರೆಯ ಸಂದರ್ಭದಲ್ಲಿ ಮತ್ತು ಉತ್ಸವಗಳಲ್ಲಿ ನಾವೇನ್ ನೋಡ್ತೇವೆ ಅಂದ್ರೆ ಈ ಒಂದು ಕಡಾಯಿ ಒಳಗ ಏನ್ ನೋಡ್ತೇವೆ ಅಂದ್ರ ಚಚಕ ಮಾಡ್ತಾರ, ಭಕ್ತಾದಿಗಳಿಗೆ ಚಚಕ ಮಾಡ್ತಾರ, ಮತ್ತ ಹುಗ್ಗಿಯನ್ನ ಮಾಡ್ತಾರ. ಇಂತಹ ಒಂದು ಅಡಿಗೆಗೆ ಉಪಯೋಗವಾದಂತಹ ಕೊಪ್ಪರಿಗೆಯನ್ನ ನಾವಿಲ್ಲಿ ನೋಡ್ತೇವೆ. ಇದು ಕೊಪ್ಪರಿಗೆ ಅಂತ ನೋಡ್ತೇವೆ. ಗಾವುಂಡ ಅಂದ್ರೆ ಯಾರು? ಗ್ರಾಮದ ಮುಖ್ಯಸ್ಥನಾಗಿರ್ತಾನೆ, ಅವ್ರಿಗೆ ನಾವು ಏನಂತ ಕರಿತೇವೆ ಅಂದ್ರೆ ಗಾವುಂಡ ಅಂತ ಕರಿತೇವೆ. ಇಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಗಾವುಂಡ, ಇವರು ಗ್ರಾಮದ ಮುಖ್ಯಸ್ಥರಾಗಿರ್ತಾರ. ಮತ್ತ ಚೈತ್ರ ಯಾತ್ರೆಯನ್ನ ನೋಡ್ತೇವೆ. ಚೈತ್ರ ಯಾತ್ರೆ ಅಂದ್ರೆ ವಿಜಯದ ಯಾತ್ರೆ ಅಂತ ನೋಡ್ತೇವೆ. ಚೈತ್ರ ಯಾತ್ರೆ ಅಂದ್ರೆ ವಿಜಯದ ಯಾತ್ರೆ. ಮತ್ತ ದೈವದವರು ಅಂತ
ನೋಡ್ತೇವೆ. ದೈವದವರಂದ್ರ ಊರಿನ ಹಿರಿಯರು, ಕುಲದ ಹಿರಿಯರು ಅಂತ ನೋಡ್ತೇವೆ. ಇಲ್ಲಿ ನಾವು ಕಾಣಾಗ್ತಿರಲ್ಲ, ಇವರೆಲ್ಲರೂ ಹಿರಿಯರು, ನಮ್ಮ ಊರಿನ ಹಿರಿಯರಿಗೆ ಇವರು ಅಂದ್ರ ದೈವದವರಂದ್ರ ಒಂದು ಸಮಾಜ ಇದೆ ಅಂತ ತಿಳ್ಕೊರಿ. ಆ ಸಮಾಜದಲ್ಲಿ ಏನಿರ್ತಾರಂದ್ರ ಹಿರಿಯರು ಇರ್ತಾರೆ. ಆ ಹಿರಿಯರನ್ನ ಏನಂತಾರಂದ್ರ ದೈವದವರು ಅಂತ ಕರೀತಾರ. ಪಿತ್ರಾರ್ಜಿತ ಆಸ್ತಿ ಅಂತ ನೋಡ್ತೇವೆ ನಾವು. ಪಿತ್ರಾರ್ಜಿತ ಅಂದ್ರೆ ತಂದೆಯ ಆಸ್ತಿ, ವಂಶದ ಪೂರ್ವಿಕರು ಆರ್ಜಿಸಿದ ಆ ಸಂಪತ್ತನ್ನ ನೋಡ್ತೇವೆ. ಅಂದ್ರೆ ಪಿತ್ರಾರ್ಜಿತ ಆಸ್ತಿ ಅಂದ್ರೆ ತಲೆಮಾರಿನಿಂದ ತಲೆಮಾರಿಗೆ ಬಂದಂತಹ ಪಿತ್ರಾರ್ಜಿತ ಆಸ್ತಿಯನ್ನ ನಾವು ಇಲ್ಲಿ ನೋಡ್ಬಹುದು. ಪೂರ್ವಿಕರು ಅಂದ್ರೆ ವಂಶದ ಹಿಂದಿನ ವ್ಯಕ್ತಿ ಅಥವಾ ನಮ್ಮ ಪೂರ್ವಜರು ಅಂತ ನೋಡ್ತೀವಿ. ಈಗ ಒಂದು ಏನಿದೆ ಅಂದ್ರೆ ಇಲ್ಲಿ ಚಿತ್ರದಲ್ಲಿ ನೀವು ನೋಡಬಹುದು. ಚಿತ್ರದಲ್ಲಿ ಏನದಾವೆ ಅಂದ್ರೆ ಇವರ ತಂದೆ ತಾಯಿ ಇವರು, ಇವರ ತಂದೆ ತಾಯಿ ಇವರು, ಮತ್ತೆ ಇವರ ತಂದೆ ತಾಯಿ ಬೇರೆ ಇರ್ತಾರ. ಅವರನ್ನ ಏನಂತ ಕರಿತೇವೆ ಅಂದ್ರೆ ನಾವು ಪೂರ್ವಿಕರು ಅಂತ ಕರಿತೇವೆ. ಇದನ್ನ ಪೂರ್ವಜರು ಅಂತ ಕರಿತೇವೆ. ಪೂರ್ವಿಕರು ಅಂದ್ರೆ ಪೂರ್ವಜರು ಅಂತ ನೋಡ್ತೇವೆ ನಾವು. ಪವರ್ಧಮಾನ ಅಂದ್ರೆ ಅಭಿವೃದ್ಧಿ ಹೊಂದುವುದು. ಪವರ್ಧಮಾನ ಅಂದ್ರೆ ಅಭಿವೃದ್ಧಿಯನ್ನ ಹೊಂದಿದ್ದು. ಈಗ ವಿಷ್ಣುವರ್ಧನ ಏನಾಗಿತ್ತು, ತಮ್ಮ ಸಾಮ್ರಾಜ್ಯವನ್ನ ಏನ್ ಮಾಡಿದ್ರು, ಬಹಳ ಅಭಿವೃದ್ಧಿಯನ್ನ ಪಡಿಸ್ತಾರೆ ತಮ್ಮ ಸಾಮ್ರಾಜ್ಯನ. ಅಂದ್ರೆ ದಿನೇ ಏನಾಗುತ್ತೆ, ಆ ಸಾಮ್ರಾಜ್ಯ ಅಭಿವೃದ್ಧಿ ಆಗ್ತಾ ಹೋಗುತ್ತೆ. ಪವರ್ಧಮಾನ ಅಂತ ನೋಡ್ತೇವೆ. ಪವರ್ಧಮಾನ ಅಂದ್ರೆ ಅಭಿವೃದ್ಧಿ ಹೊಂದುವುದು ಅಂತ ನೋಡ್ತೇವೆ. ಮುಂಡಾಸು ಅಂದ್ರೆ ತಲೆ ಮೇಲೆ ಒಂದು ಅರೇಬಿಯನ್ನ ತಗೊಂಡು ಏನ್ ಮಾಡ್ತಾರೆ, ಇಷ್ಟು ಉದ್ದಾಗಿರುವಂತಹ ಒಂದು ಅರಬಿ ಇರ್ತೈತೆ. ಆ ಅರಬಿಯನ್ನು ತಗೊಂಡು ಏನ್ ಮಾಡ್ತಾರೆ, ತಲೆಯ ಮೇಲೆ ಹಿಂಗ ಸುತ್ಕೋತಾರೆ. ಸುತ್ಕೊಂಡಾಗ ಏನಾಗುತ್ತೆ, ಅದು ರುಮಾಲ್ ಅಥವಾ ತೆರೆ ಉಡುಗೆ ಅಂತ ನೋಡ್ತೇವೆ. ಇನ್ನು ಉದಾಹರಣೆಗೆ ಇಲ್ಲಿ ನೋಡಬಹುದು, ಚಿತ್ರದಲ್ಲಿ ನೋಡ್ತಾ ಇದೀರಲ್ಲ. ಪ್ರವೇಶವನ್ನ ನೋಡೋಣ. ಪಾಠದ ಪ್ರವೇಶಗಳಲ್ಲಿ ನೋಡ್ತಾ ಹೋದ್ರೆ, ಕನ್ನಡ ಸಾಹಿತ್ಯ ಪ್ರಕಾರಗಳಲ್ಲಿ ಕಾದಂಬರಿಯು ಕೂಡ ಒಂದಾಗಿದೆ ಅಂತ ನೋಡ್ತೇವೆ. ಕಾದಂಬರಿಗಳು ಕೇವಲ ಮನೋರಂಜನೆಯ ಸಾಧನಗಳಾಗಿರದೆ ಬದುಕಿನ ಒಂದು ಮಹಾಕಾವ್ಯಗಳಾಗಿದ್ದಾವೆ ಅಂತ ನಾವು ನೋಡ್ತೇವೆ. ಎದಕ್ಕಂದ್ರ ನಾವು ಕಾದಂಬರಿಗಳನ್ನ ಕೆಲವು ಚಿತ್ರೀಕರಣವನ್ನ ಮಾಡಿದಂತಹ ಕಾದಂಬರಿಗಳನ್ನ ನೋಡ್ತೇವೆ. ಅದನ್ನ ನೋಡಿದಾಗ ಏನಾಗುತ್ತೆ ಅಂದ್ರೆ ನಮ್ಮ ಜೀವನದಲ್ಲಿ ಬದುಕಿನಲ್ಲಿ ಏನಾಗ್ತೈತಂದ್ರ ಕೆಲವು ಕೆಟ್ಟ ಘಟನೆಗಳಿರ್ತಾವೆ, ಮತ್ತು ಒಳ್ಳೆಯ ಘಟನೆಗಳು ಕೂಡ ಇರ್ತಾವೆ. ಅಂತಹ ಘಟನೆಗಳನ್ನ ನಾವೇನ್ ಮಾಡ್ತೇವೆ, ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ತೇವೆ. ಇಂತಹ ಜೀವನದಲ್ಲಿ ಇದು ಮನುಷ್ಯನ ಬದುಕಿನ ರಹಸ್ಯವನ್ನ ಬಿಡಿಸಿ ತೋರಿಸುವಂತಹ ಸಾಹಿತ್ಯ ಪ್ರಕಾರಗಳಲ್ಲಿ ಯಾವುದಿದಾವೆ ಅಂದ್ರೆ ಅದು ನಾವು ಕಾದಂಬರಿಗಳನ್ನ ನೋಡ್ತೇವೆ. ಕಾದಂಬರಿ ಎಂದರೇನು? ಕಾದಂಬರಿ ಅಂದ್ರ ಗದ್ಯದಲ್ಲಿ ಬರೆಯಲಾಗದ ದೀರ್ಘ ಕಾಲ್ಪನಿಕ ನಿರೂಪಣೆಯಾಗಿದ್ದು, ಸಾಮಾನ್ಯವಾಗಿ ಪಾತ್ರಗಳ ಬೆಳವಣಿಗೆ, ಆಕರ್ಷಕ ಕಥಾವಸ್ತುವಿನ ರಚನೆ ಮತ್ತು ಸುಸಂಬಂಧ ವಿಷಯದ ಮೇಲೆ ಕೇಂದ್ರೀಕರಿಸುತ್ತದೆ. ಸಾಹಿತ್ಯ ಕೃತಿಯಾಗಿ ಇದು ಓದುಗರಿಗೆ ಏನ್ ಮಾಡುತ್ತೆ ಅಂದ್ರೆ ಮಾನವನ ಅನುಭವಕ್ಕೆ ಒಂದು ಕಿಟಕಿಯನ್ನ ಒದಗಿಸುತ್ತದೆ. ಯಾವುದು? ಕಾದಂಬರಿ. ಆಗಾಗ್ಗೆ ಭಾವನೆಗಳು, ಸಂಬಂಧಗಳು ಮತ್ತು ಸಾಮಾಜಿಕ ಸಮಸ್ಯೆಗಳ ಸಂಕೀರ್ಣಗಳನ್ನ ಅನ್ವೇಷಿಸುತ್ತದೆ. ಯಾವುದು? ಕಾದಂಬರಿಗಳು. ಕಾದಂಬರಿಗಳು ವಿವಿಧ ಪ್ರಕಾರಗಳು ಮತ್ತು ರೂಪಗಳಲ್ಲಿ ಬರುತ್ತವೆ. ಏನ್ ಮಾಡ್ತಾವು? ಕಾದಂಬರಿಗಳು ವಿವಿಧ ಪ್ರಕಾರಗಳು ಮತ್ತು ರೂಪಗಳಲ್ಲಿ ಬರುತ್ತವೆ. ವೈವಿಧ್ಯಮಯದ ದೃಷ್ಟಿಕೋನಗಳು ಮತ್ತು ಕತೆ ಹೇಳುವುದು ತಂತ್ರಗಳನ್ನು ನೀಡುತ್ತವೆ. ಯಾವುದು? ಕಾದಂಬರಿಗಳು. ಅವು ಪ್ರೇಕ್ಷಕರನ್ನು ಆಕರ್ಷಿಸುತ್ತವೆ ಮತ್ತು ಸಾಹಿತ್ಯದ ಶ್ರೀಮಂತ ವಸ್ತ್ರಕ್ಕೆ ಏನ್ ಮಾಡಿದಾವೆ ಅಂತೆ ಕೊಡುಗೆಯನ್ನ ನೀಡ್ತವೆ. ಯಾವುದು? ಕಾದಂಬರಿಗಳನ್ನ. ಈ ಕಾದಂಬರಿಗಳನ್ನ ನಾವು ಹಲವು ಪ್ರಕಾರಗಳಾಗಿ ವಿಂಗಡಿಸಬಹುದು. ಕಾದಂಬರಿಗಳನ್ನ ಹಲವು ಪ್ರಕಾರಗಳಾಗಿ ನಾವು ಇಲ್ಲಿ ನೋಡಬಹುದು. ಕೌಟುಂಬಿಕ, ಸಾಮಾಜಿಕ, ಐತಿಹಾಸಿಕ, ಪೌರಾಣಿಕ, ವೈಚಾರಿಕ ಮತ್ತು ಪತ್ತೇದಾರಿಯ ಕಾದಂಬರಿಗಳನ್ನು ಕೂಡ ನಾವು ಇಲ್ಲಿ ವಿವಿಧ ಬಗೆಯ ಪ್ರಕಾರಗಳಲ್ಲಿ ನಾವು ನೋಡಬಹುದು. ಮೊದಲನೇದಾಗಿ ನಾವು ನೋಡ್ತಾ ಹೋದ್ರೆ ಅದು ಕೌಟುಂಬಿಕ ಕಾದಂಬರಿಗಳನ್ನ ನೋಡೋಣ. ಯಾವುದು? ಕೌಟುಂಬಿಕ ಕಾದಂಬರಿಗಳಂದ್ರೆ ಕುಟುಂಬದ ಬಗ್ಗೆ ಇರುವಂತಹ ಕಾದಂಬರಿಗಳನ್ನ ನಾವು ಕೌಟುಂಬಿಕ ಕಾದಂಬರಿಗಳಂತ ನೋಡ್ತೇವೆ. ಇಲ್ಲಿ ಯಾವ್ಯಾವ್ದು ಇದಾವೆ ಅಂದ್ರೆ ಕೌಟುಂಬಿಕ ಕಾದಂಬರಿಗಳಲ್ಲಿ ನಾವು ನೋಡ್ತಾ ಹೋದ್ರೆ ಅದು ತಾಳಿದವರು, ಮತ್ತ ಹೀಗೊಂದು ಕುಟುಂಬದ ಕತೆ, ಜಾತಿ ಕೆಟ್ಟವಳು, ಹಳ್ಳಿಯ 10 ಸಮಸ್ತರು ಅಂತ ನೋಡ್ತೇವೆ, ಮತ್ತು ಕೂಚುಬಟ್ಟ, ನವಜೀವನ, ಮತ್ತು ಸರಸಮ್ಮನ ಸಮಾಧಿ, ಮತ್ತು ಲಿಪಿಯ ಪತ್ರಗಳಂತ ನಾವು ಕೌಟುಂಬಿಕ ಒಂದು ಕಾದಂಬರಿಗಳಲ್ಲಿ ನೋಡ್ತೇವೆ. ಮತ್ತೆ
ಸಾಮಾಜಿಕ ಕಾದಂಬರಿಗಳು, ಸಮಾಜದ ಬಗ್ಗೆ ಇರುವಂತಹ ಕಾದಂಬರಿಗಳನ್ನು ನಾವು ಸಾಮಾಜಿಕ ಕಾದಂಬರಿಗಳಲ್ಲಿ ನೋಡ್ತೀವಿ. ಅಂದ್ರೆ ಸಮಾಜದಲ್ಲಿ ಹೇಗಿರ್ಬೇಕು, ಸಮಾಜದಲ್ಲಿ ನಮ್ಮ ಒಂದು ವ್ಯಕ್ತಿಯ ಒಂದು ಹೇಗಿರ್ಬೇಕು ಆ ವ್ಯಕ್ತಿ ಅಂತ ನಾವು ಈ ಒಂದು ಸಾಮಾಜಿಕ ಕಾದಂಬರಿಗಳಲ್ಲಿ ನೋಡ್ತೇವೆ. ಸಾಮಾಜಿಕ ಕಾದಂಬರಿಗಳಲ್ಲಿ ಮೊದಲದಾಗಿ ನಾವು ನೋಡಿದ್ರೆ ಅದು ಮುಖಜ್ಜಿಯ ಕನಸುಗಳು. ಈ ಮುಖಜ್ಜಿಯ ಕನಸುಗಳನ್ನ ಶಿವರಾಮ್ ಕಾರಂತರವರಿಗೆ ಜ್ಞಾನಪೀಠ ಪ್ರಶಸ್ತಿ ತಂದು ಕೊಟ್ಟಂತಹ ಒಂದು ಕೃತಿ ಯಾವುದಂದ್ರೆ ಅದು ಮುಖಜ್ಜಿಯ ಕನಸುಗಳು ಅಂತ ನೋಡ್ತೇವೆ. ಯಾವಾಗ ತಂದು ಕೊಟ್ಟಂದ್ರ 1977ರಲ್ಲಿ ಈ ಜ್ಞಾನಪೀಠ ಪ್ರಶಸ್ತಿಯನ್ನ ಯಾವುದು ಮುಖಜ್ಜಿಯ ಕನಸುಗಳಿಗೆ ದೊರಕ್ತೈತಿ. ಮೊದಲೇದಾಗಿ ಯಾವಾಗ ದೊರಕ್ತಂದ್ರ 1967ರಲ್ಲಿ ಯಾವಾಗ ಯಾರಿಗೆ ದೊರಕ್ತೈತಿ ಅಂದ್ರೆ ಅದು ಕುವೆಂಪು ಅವರ ಶ್ರೀ ರಾಮಾಯಣ ದರ್ಶನಂಗೆ ದೊರಕ್ತೈತಿ. ಕೊನೆಯದಾಗಿ 2010ರಲ್ಲಿ ಚಂದ್ರಶೇಖರ್ ಕಂಬಾರ್ ಅವರನ್ನ ಏನ್ ಮಾಡ್ತಾರೆ, ಸಮಗ್ರ ಸಾಹಿತ್ಯದ ಬಗ್ಗೆ ಏನ್ ಮಾಡ್ತೈತಿ ಅಂದ್ರೆ ಜ್ಞಾನಪೀಠ ಪ್ರಶಸ್ತಿಯನ್ನ ತಂದ್ಕೊಡ್ತೈತಿ. ಅದೇ ರೀತಿಯಾಗಿ ಇಲ್ಲಿ ಸಾಮಾಜಿಕ ಕಾದಂಬರಿಯನ್ನು ನೋಡೋಣ. ಜ್ಞಾನಪೀಠ ಹಂಗೆ ಓದಿ ಅಂದ್ರೆ ಭಾಳ ಇದ್ದಾವೆ. ಇಲ್ಲಿ ಯಾವ್ದಿದಾವೆ ಅಂದ್ರೆ ದೇವರಾಗಲು ಮೂರೇ ಗೇಣು ಅಂತಿದೆ, ಮತ್ತ ಮುತ್ತಿನ ಅಕ್ಷತೆ ಮತ್ತು ನೀನೇಕೆ ನನ್ನ ಮರೆತೆ, ಬಣ್ಣ ಬಣ್ಣದ ಬೆಳಕು, ಪ್ರೀತಿಯ ದಾರಿಯಲ್ಲಿ ಮತ್ತು ಹೃದಯದ ಸರಿಗಮ ಅಂತ ನೋಡ್ತೇವೆ. ಒಲಿದು ಬಂದಾದವರು ಮತ್ತು ಸುವರ್ಣ ಸಂಪಿಗೆ ಅಂತಿದೆ. ಇಂದಿರಾಬಾಯಿ ಅಥವಾ ಸದ್ಧರ್ಮ ವಿಜಯ ಅಂತ ನೋಡ್ತೇವೆ. ಸೋತು ಗೆದ್ದವಳು ಮತ್ತು ವಾರ್ಡ್ ನಂಬರ್ 5 ಅಂತ ನೋಡ್ತೇವೆ. ಬಂಗಾರದ ಮೆಟ್ಟಿಲು ಮತ್ತು ಮರಳಿ ತುಂಬಿದ ಮಡಿಲು ಅಂತ ನೋಡ್ತೇವೆ. ಮೋಹನ ಮಾಲೆ, ಚಾರು ಚಂದ್ರಿಕೆ ಮತ್ತು ವಸಂತದ ಬಿಸಿಲು, ಬಲಕ್ಕೆ ಬಿದ್ದ ಹೂ ಅಂತ ನೋಡ್ತೇವೆ. ಪಾರಿಜಾತ ಕಿರಣ ಮತ್ತು ಭ್ರಮರ ಬಂಧನ ಅಂತ ನೋಡ್ತೇವೆ. ಬೆಳ್ಳಿತೆರೆ, ಅಂತಂಪುರ, ಅದೃಷ್ಟ ತಾರೆ, ಬಾನಲ್ಲಿ ಬಂದ ಭಾಸ್ಕರ ಮತ್ತು ಕನಸಿನ ಚಪ್ಪರ ಅಂತ ನೋಡ್ತೇವೆ. ಇವೆಲ್ಲವುಗಳು ಏನಾದವು ಸಾಮಾಜಿಕ ಕಾದಂಬರಿಗಳಾದವು. ಈಗ ಐತಿಹಾಸಿಕ ಕಾದಂಬರಿಗಳನ್ನು ನೋಡೋಣ. ಐತಿಹಾಸಿಕ ಕಾದಂಬರಿಗಳಂದ್ರ ಇತಿಹಾಸದ ಬಗ್ಗೆ ಬರೆದಂತಹ ಕಾದಂಬರಿಗಳನ್ನು ನಾವೇನ್ ಮಾಡ್ತೇವೆ, ಇತಿಹಾಸದಲ್ಲಿ ನಡೆದು ಹೋದಂತಹ ಘಟನೆಗಳಾಗ್ಲಿ, ಇತಿಹಾಸದಲ್ಲಿ ಇರುವಂತಹ ರಾಜರ ಬಗ್ಗೆ ಬರೆದಂತಹ ಒಂದು ಕಾದಂಬರಿಗಳನ್ನ ನಾವು ಐತಿಹಾಸಿಕ ಕಾದಂಬರಿಗಳಂತ ನೋಡ್ತೇವೆ. ಯಾವ್ಯಾವ ಅಂದ್ರೆ ಚಾಲುಕ್ಯರ ಚಕ್ರವರ್ತಿ ಇಮ್ಮಡಿ ಪುಲಿಕೇಶಿ ಕಾದಂಬರಿ, ಇದು ಐತಿಹಾಸಿಕ ಕಾದಂಬರಿ ಅಂತ ಇದೆ, ಹೌದಲ್ಲ. ಮತ್ತೆ ಹುತಾತ್ಮ ಅಮಟೂರು ಬಾಳಪ್ಪ ಅಂತ ನೋಡ್ತೇವೆ. ಮತ್ತ ಶಿಲಾಕುಲ ವಲಸೆ ಅಂತ ನೋಡ್ತೇವೆ. ಮತ್ತ ಕಪ್ಪೆಟ್ಟಜ್ಜನ ಮನೆಯ ಪಡಕೋಣೆ ಅಂತ ನೋಡ್ತೇವೆ. ಅನಕ್ರು ಅವರು ರಚಿಸಿದಂತಹ ಯಾವ ಇಲ್ಲಿ ತೇಜೋ ತುಂಗಭದ್ರ ಅಂತಿದೆ. ವಿಜಯನಗರ ಸಾಮ್ರಾಜ್ಯವಿದೆ. ಹೊಸ ಹೊಗಲು ಅಂತ ಇದೆ. ಮತ್ತ ಈ ಮಡಿ ಪುಲಿಕೇಶಿ ನಾಗರ ಹೇಳಿದ್ವಿ ಬೇರೆದು, ಇದು ಪ್ರಕಾಶ್ ಹೇಮಾವತಿ ಬರೆದಂಥದ್ದು ಈ ಮಡಿ ಪುಲಿಕೇಶಿ. ವಾತಾಪಿ ಅಂತ ಇದೆ. ಮತ್ತ ಇಲ್ಲಿ ಕರಸಿಯಾನ ಅಂತ ಇದೆ. ಮತ್ತೆ ಯಾವ್ದಿದೆ, ರಕ್ತ ರಾತ್ರಿ ಇದೆ. ಚೆನ್ನ ಭೈರವ ದೇವಿ ಅಂತ ಇದೆ. ಮಹಾ ವಿನಾಶ, ಮತ್ತು ಮೂಕಧಾತು, ನಾಟ್ಯರಾಣಿ ಶಾಂತಲ, ಬಾಣ ಕಾದಂಬರಿ, ಇದು ಯಾವುದು ಬಾಣ ಕಾದಂಬರಿ. ಮತ್ತ ತಿರುಗು ಬಾಣ, ಮರೆತು ಹೋದ ಸಾಮ್ರಾಜ್ಯ ವಿಜಯನಗರ, ದೊಡ್ಡ ವೀರ ರಾಜೇಂದ್ರ, ಬಳ್ಳಿ ಕಾಳ ಬೆಳ್ಳಿ, ಹೊಯ್ಸಳೇಶ್ವರ ವಿಷ್ಣುವರ್ಧನ, ರಾಜ್ಯದಾಹ, ರಕ್ತಸಿಕ್ತ ರತ್ನ, ಮತ್ತು ಗಿರಿ, ಚಿತ್ತಾದಂತ, ಇಮ್ಮಡಿ ಪುಲಿಕೇಶಿ, ಅಶೋಕ, ತುಘಲಕ, ನಾಟ್ಯಮಯೂರಿ, ಬೆಳವಡಿ ಮಲ್ಲಮ್ಮ. ಹೀಗೆ ಇಂತಹ ಒಂದು ಕೃತಿಗಳನ್ನ ನಾವಿಲ್ಲಿ ಎಲ್ಲಿ ನೋಡ್ತೇವೆ, ಈ ಒಂದು ಐತಿಹಾಸಿಕ ಕಾದಂಬರಿಗಳಲ್ಲಿ ನೋಡ್ತೇವೆ. ಈಗ ಪೌರಾಣಿಕ ಕಾದಂಬರಿಗಳಂತ ನೋಡ್ತೇವೆ. ಪೌರಾಣಿಕ ಕಾದಂಬರಿಗಳಂದ್ರ ಪೌರಾಣಿಕ ಕಥೆಗಳ ಮೇಲೆ ಬರೆದಂತಹ ಕಾದಂಬರಿಗಳನ್ನ ನಾವು ಪೌರಾಣಿಕ ಕಾದಂಬರಿಗಳನ್ನ ನೋಡ್ತೇವೆ. ಯಾವ್ಯಾವ ಇದಾವೆ ಪೌರಾಣಿಕ ಕಾದಂಬರಿಗಳಂದ್ರೆ ಭೀಷ್ಮ, ಮತ್ತು ಮಹಾಬ್ರಾಹ್ಮಣ, ವನ ವಾಸಂತ್ಯ, ಶಕುನಿ, 7 ಯಕ್ಷಗಾನ ಪೌರಾಣಿಕ ಪ್ರಸಂಗಗಳು, ಮತ್ತು ಸಂಪೂರ್ಣ ಮಹಾಭಾರತ, ಮತ್ತು ಶ್ರೀ ವೇದವ್ಯಾಸ, ಯಯಾತಿ ಅಂತ ಇದೆ, ಯಯಾತಿ, ರಾಮಾಯಣ, ಮಾಂಡೋದರಿ, ಅಗಸ್ತ್ಯ. ಇವೆಲ್ಲಗಳು ಏನಾಗಿದ್ದಾವೆ ಪೌರಾಣಿಕ ಕಾದಂಬರಿಗಳಲ್ಲಿ ನೋಡ್ತೇವೆ ನಾವು. ವೈಚಾರಿಕ ಕಾದಂಬರಿಗಳನ್ನ ನೋಡ್ತೇವೆ. ವೈಚಾರಿಕ ಅಂದ್ರೆ ವೈಚಾರವಾದಂತಹ ಕಾದಂಬರಿಗಳಿರ್ತಾವೆ. ಆಗೋ ಕಾದಂಬರಿಗಳು ಅಂದ್ರೆ ಹಿರಿಯ ಕಿರಿಯ ಹಕ್ಕಿಗಳು, ಇಳೆ ಎಂಬ, ಮತ್ತು ಅದೃಷ್ಟ ನಕ್ಷತ್ರ ಮತ್ತು ಕುಂಕುಮ ಪ್ರಸಾದ, ಹಾಗೂ ನೀಲಿ ನಕ್ಷೆ, ಗಿಳಿಗಳು, ತಾಯಿಯ ಕರಳು, ಮತ್ತು ಇವೆಲ್ಲ ಸರಸಮನ ಸಮಾಧಿ.
ಇವೆಲ್ಲಗಳನ್ನ ನಾವು ಎಲ್ಲಿ ನೋಡ್ತೇವೆ ಅಂದ್ರೆ ಈ ಒಂದು ವೈಚಾರಿಕ ಕಾದಂಬರಿಗಳಲ್ಲಿ ನೋಡ್ತೇವೆ. ಇನ್ನು ಇದಾವೆ, ಸರಸಮ್ಮನ ಸಮಾಧಿ ಅಂತಿದೆ, ಹೊಸಲು ದಾಟಿದ ಹೆಣ್ಣು, ಧರ್ಮಪತ್ನಿ, ಇವೆಲ್ಲಗಳು ನಾವಿಲ್ಲಿ ನೋಡ್ತೇವೆ. ಪತ್ತೇದಾರಿ ಕಾದಂಬರಿಗಳಂತ ನೋಡ್ತೇವೆ. ಪತ್ತೇದಾರಿ ಕಾದಂಬರಿಗಳಂದ್ರ ಒಂದು ವಿಷಯದ ಮೇಲೆ ಪತ್ತೆಯನ್ನ ಮಾಡುವುದು. ಅಂದ್ರ ಒಂದು ಕೊಲೆ ಆಗಿದೆ ಅಂತ ತಿಳ್ಕೊಳ್ರಿ, ಆ ಕೊಲೆ ಆದಂತಹ ಒಂದು ವಿಷಯವನ್ನ ಇಟ್ಕೊಂಡು ಏನ್ ಮಾಡ್ತೇವೆ ಅಂದ್ರೆ ಪತ್ತೇದಾರಿ ಕಾದಂಬರಿಗಳನ್ನ ರಚನೆ ಮಾಡ್ತಾರೆ. ಯಾವ್ಯಾವ ಇದೆ ಅಂದ್ರೆ ಕರಾಳ ಗರ್ಭ ಮತ್ತು ಸುವರ್ಣ ಕರಾವಳಿ, ಅವನೇ ಅಪರಾಧಿ, ಮೂರು ಹೆಜ್ಜೆ, ಇಶಾರೆ ಮತ್ತು ಒಂದು ದಿನ ರಾತ್ರಿಯಲ್ಲಿ, ಪಿಚಾಚಿಯ ಸೇಡು ಮತ್ತು ದೆವ್ವ ಮಾಡಿದ ಕೊಲೆ, ಮಿತಿ, ಅತಿಕ್ರಮಣ ಮತ್ತು ಅವನೇ ಕೊಲೆಯಾದ ಅಂತ ನೋಡ್ತೇವೆ ನಾವು. ಎಲ್ಲಿ ಒಂದು ಪತ್ತೇದಾರಿ ಕಾದಂಬರಿಗಳಿದೆ ನೋಡ್ರಿ. ಮತ್ತಿದಾವೆ ಕಲಾಯ ತಸ್ಮೈ ನಮ, ಬಯಸದೆ ನೀ ಬಂದೆ, ಸಪ್ನದ ಬೆನ್ನೇರಿ ಮತ್ತು ತತ್ರಾಯಣಿ ಅಂತ ನೋಡ್ತೇವೆ. ಇವೆಲ್ಲಗಳು ಎಲ್ಲಿ ನೋಡ್ತೇವೆ ಅಂದ್ರೆ ನಾವು ಈ ಪತ್ತೇದಾರಿ ಕಾದಂಬರಿಗಳಲ್ಲಿ ನೋಡ್ತೇವೆ. ಇಟ್ಟು ತನ ನಾವೇನ್ ನೋಡ್ತೇವೆ ಅಂದ್ರ ಕಾದಂಬರಿಗಳ ಪ್ರಕಾರಗಳನ್ನ ನಾವು ನೋಡ್ತೇವೆ, ಹೌದಾ. ಈಗ ಮತ್ತೆ ನಾವ್ ಏನ್ ನೋಡೋಣ ಅಂದ್ರ ಈ ಕಾದಂಬರಿ ಪ್ರಕಾರಗಳಾಗನ ಕೆಲವು ಕಾದಂಬರಿಕಾರರನ್ನ ಕೂಡ ನಾವೇನ್ ಮಾಡೋಣ ಇಲ್ಲಿ ನೋಡೋಣ. ಆ ಕಾದಂಬರಿಕಾರರು ಯಾರ್ಯಾರಿದ್ದಾರೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ನಾವು ಯಾರನ್ನ ನೋಡ್ತೇವೆ ಅಂದ್ರೆ ಬಿ ವೆಂಕಟಾಚಾರ್ಯರನ್ನ ನೋಡ್ತೇವೆ. ಈ ವೆಂಕಟಾಚಾರ್ಯರು ಬರೆದಂತಹ ಒಂದು ಕಾದಂಬರಿ ಯಾವ್ದಂದ್ರ ಆನಂದ ಮಠ ಕಾದಂಬರಿಯನ್ನ ಬರೀತಾರೆ. ಮತ್ತ ಎರಡನೇದಾಗಿ ಯಾರು ಬರ್ತಾರಂದ್ರ ಗುಲ್ವಾಡಿ ವೆಂಕಟರಾಯರಿದ್ದಾರೆ. ಗುಲ್ವಾಡಿ ವೆಂಕಟರಾಯರು ಬರೆದಂತಹ ಒಂದು ಕಾದಂಬರಿ ಯಾವ್ದಂದ್ರೆ ಇಂದಿರಾಬಾಯಿ ಅಥವಾ ಸದ್ಧರ್ಮ ವಿಜಯವು ಅಂತ ನಾವು ನೋಡ್ತೇವೆ. ಮೂರನೇದಾಗಿ ಯಾರು ನೋಡ್ತೇವೆ ಅಂದ್ರ ಕೆರೂರು ವಾಸುದೇವಾಚಾರ್ಯರನ್ನ ನೋಡ್ತೇವೆ. ಕೆರೂರು ವಾಸುದೇವಾಚಾರ್ಯರು ಬರೆದಂತಹ ಒಂದು ಕಾದಂಬರಿ ಯಾವ್ದಂದ್ರ ಅದು ಇಂದಿರಾ ಅಂತ ನೋಡ್ತೇವೆ. ಮತ್ತ ನಾಲ್ಕನೇದಾಗಿ ಯಾರು ನೋಡ್ತೇವೆ ಅಂದ್ರೆ MS ಪುಟ್ಟಣ್ಣ ಅಂತ ನೋಡ್ತೇವೆ. MS ಪುಟ್ಟಣ್ಣ ಅಂತ ಮೈಸೂರು ಸೂರ್ಯನಾರಾಯಣ ಪುಟ್ಟಣ್ಣ ಅಂತ ನೋಡ್ತೇವೆ. ಯಾರು? ಮೈಸೂರು ಸೂರ್ಯನಾರಾಯಣ ಪುಟ್ಟಣ್ಣ ಬರೆದಂತಹ ಕಾದಂಬರಿಗಳು ಯಾವಂದ್ರೆ ಇಲ್ಲಿ ಚಿತ್ರದುರ್ಗದ ಪಾಳೆಗಾರರು ಮತ್ತು ಮಾಡಿದ್ದುನ್ನು ಮಾರಾಯ ಅಂತ ನಾವೇನ್ ನೋಡ್ತೇವೆ, ಇವರ ಕಾದಂಬರಿಗಳು ಕೂಡ ನೋಡ್ತೇವೆ. ಮತ್ತೆ ಕುವೆಂಪು ಅವರು ಕೂಡ ನೋಡ್ತೇವೆ. ಕುವೆಂಪು ಅವರು ಬರೆದಂತಹ ಅಂದ್ರೆ ಕುಪ್ಪಳ್ಳಿ ವೆಂಕಟಪ್ಪ ಪುಟ್ಟಪ್ಪ ಅವರು ಬರೆದಂತಹ ಕಾದಂಬರಿಗಳು ಯಾವ್ಯಾವ ಅಂದ್ರೆ ಮಲೆಗಳಲ್ಲಿ ಮದುಮಗಳು, ಕಾನೂರು ಹೆಗ್ಗಡಿತ್ತಿ ಅಂತ ನೋಡ್ತೇವೆ. ಇವರ ಒಂದು ಕಾದಂಬರಿಗಳು ಇವು. ಮತ್ತ ಶಿವರಾಮ ಕಾರಂತ ಅವರು ಬರೆದಂತಹ ಒಂದು ಇದು ಯಾವ್ದಂದ್ರೆ ಕಾದಂಬರಿ ಅದು ಯಾವ್ದಿದೆ ಅಂದ್ರ ಹಿರಿಯ ಕಿರಿಯ ಹಕ್ಕಿಗಳು, ಮುಖಜ್ಜಿಯ ಕನಸುಗಳು. ಈ ಮುಖಜ್ಜಿ ಕನಸುಗಳಿಗೆ ಏನ್ ಸಿಗುತ್ತೆ? ಜ್ಞಾನಪೀಠ ಪ್ರಶಸ್ತಿ ದೊರಕುತ್ತೆ ಅಂತ ಹೇಳಿನಿ ಅವಾಗೆ. ಹಳ್ಳಿಯ 10 ಸಮಸ್ತರು, ಇವೆಲ್ಲವೂ ಶಿವರಾಮ ಕಾರಂತರ ಏನ್ ನೋಡ್ತೀರಿ ನೀವು ಕಾದಂಬರಿಗಳನ್ನ ನೋಡ್ತೀರಿ. ಅದೇ ರೀತಿಯಾಗಿ ಅನಕೃ ಅಂತ ನೋಡ್ತೇವೆ. ಅನಕೃ ಅಂದ್ರೆ ಅರಕಲಗೂಡು ನರಸಿಂಹರಾಯ ಕೃಷ್ಣರಾಯ ಅಂತ ನೋಡ್ತೇವೆ. ಏನಂತ? ಅರಕಲಗೂಡು ನರಸಿಂಹರಾಯ ಕೃಷ್ಣರಾಯ ಅಂತ ನೋಡ್ತೇವೆ ಇವರನ್ನ. ಮತ್ತ ಇವರು ಬರೆದಂತಹ ಕಾದಂಬರಿಗಳು ಯಾವ್ಯಾವ ಅಂದ್ರ ಹೊಲಸು ದಾಟಿದ ಹೆಣ್ಣು, ಅದೃಷ್ಟ ನಕ್ಷತ್ರ ಮತ್ತು ಕುಂಕುಮ ಪ್ರಸಾದ ಅಂತ ನೋಡ್ತೇವೆ. ತಾಯಿಯ ಕರಳು ಅಂತ ನೋಡ್ತೇವೆ. ಯಾರು ಬರ್ತಾರ? ಅನಕೃ ಅವರು ಬರ್ತಾರ. ಮತ್ತ ಇಲ್ಲಿ ತರಾಸು ಅಂತ ನೋಡ್ತೇವೆ. ತರಾಸು ತಳುಕಿನ ರಾಮಸ್ವಾಮಯ್ಯ ಮತ್ತು ಸುಬ್ಬರಾವ್ ಅಂತ ನೋಡ್ತೇವೆ ಅವ್ರನ್ನ. ಇವರು ಬರೆದಂತಹ ಕಾದಂಬರಿಗಳು ಯಾವ್ಯಾವ ಅಂದ್ರ ಅದು ಹೊಯ್ಸಳೇಶ್ವರ ವಿಷ್ಣುವರ್ಧನ ಅಂತ ನೋಡ್ತೇವೆ, ರಾಜ್ಯದಾಹ, ನಾಗರಹಾವು ಮತ್ತ ಬಯಸಿ ಬಿದ್ದ ಬೇಸ್ತು ಅಂತ ನಾವು ತರಾಸು ಅವರ ಕಾದಂಬರಿಗಳನ್ನ ನೋಡ್ತೇವೆ. ಮತ್ತ ಬಸವರಾಜ್ ಕಟ್ಟಿಮನಿ ಅವರು ಬರೆದಂತಹ ಕಾದಂಬರಿಗಳು ಯಾವ್ಯಾವ ಇದಾವ ಅಂದ್ರೆ ಜನಿವಾರ ಮತ್ತು ಶಿವದಾರ, ಮತ್ತ ಮಾಡಿ ಮಡಿದರು ಮತ್ತು ಜ್ವಾಲಾಮುಖಿಗಳ ಮೇಲೆ ಅಂತ ನಾವು ಬಸವರಾಜ್ ಕಟ್ಟಿಮನಿಯವರ ಕಾದಂಬರಿಗಳನ್ನ ನೋಡ್ತೇವೆ. ನಿರಂಜನ ಅವರು ಬರೆದಂತಹ ಕಾದಂಬರಿಗಳು ಯಾವ್ಯಾವ ಅಂದ್ರೆ ಇವು ಬನಶಂಕರಿ, ಪಾಲಿಗೆ ಬಂದ ಪಂಚಾಮೃತ, ರಂಗಮನ ವಟಾರ ಅಂತ ನೋಡ್ತೇವೆ. ರಂಗಮನ ವಟಾರವನ್ನ ನಾವು ಏನ್ ನೋಡಿದ್ದೇವೆ ಅಂದ್ರೆ ಧಾರಾವಾಹಿಗಳಲ್ಲಿ ನಾವು ನೋಡಿದ್ದೇವೆ. ರಂಗಮನ ವಟಾರ ಅಂತ ಕೇಳಿರ್ಬೇಕು ನೀವು. ಮತ್ತೆ ಇದು ಯಾರು? SL ಭೈರಪ್ಪ ಅವರು ಅಂದ್ರೆ ಸಂತೇಶಿವರ ಲಿಂಗಯ್ಯ ನಯ್ಯ ಭೈರಪ್ಪ ಅಂತ ನೋಡ್ತೇವೆ. ಏನು? ಸಂತೇಶಿವರ ಲಿಂಗನಯ್ಯ ಭೈರಪ್ಪ ಅಂತ ನೋಡ್ತೇವೆ. ಇವರ ಒಂದು ಕಾದಂಬರಿಗಳು ಯಾವ್ಯಾವ ಅದಾವ ಅಂದ್ರ ಅವು ಗತ ಜನ್ಮ, ಮತ್ತೆರಡು ಕಥೆಗಳು, ಗ್ರಹಣ, ಭೀಮಕಾಯಗಳನ್ನ ನಾವು ಇವರ ಕಾದಂಬರಿಗಳಲ್ಲಿ ನೋಡ್ತೇವೆ. ಮತ್ತ ಪಿ ಲಂಕೇಶ್ ಅಂದ್ರೆ ಪಾಳ್ಯದ ಲಂಕೇಶ್ ಅಂತ ನೋಡ್ತೇವೆ. ಇವರ ಒಂದು ಕಾದಂಬರಿಗಳು ಯಾವ್ಯಾವ ಅಂದ್ರ ಮುಸ್ಸಂಜೆಯ ಕಥಾ ಪ್ರಸಂಗ, ಅಕ್ಕ, ಬಿರುಕುಗಳನ್ನ ನೋಡ್ತೇವೆ. ಪಾಳ್ಯದ ಲಂಕೇಶ್ ಅವರು ಬರೆದಂತಹ ಕಾದಂಬರಿಗಳು. ಗಣಪತಿ ವೆಂಕಟರಮಣ ಅಯ್ಯರ
ಇವರು ಜಿ ವಿ ಅಯ್ಯರ್ ಅಂತ ನೋಡ್ತೇವೆ. ಮತ್ತೆ ತ್ರಿವೇಣಿ ಅವರು ಬರೆದಂತಹ ಒಂದು ಕಾದಂಬರಿಗಳು ನಾವು ನೋಡ್ತಾ ಹೋದ್ರೆ ಅವು ಹೆಮ್ಮೆಲೆ ಚಿಗುರಿದಾಗ, ದೂರದ ಬೆಟ್ಟ, ತಾವರೆ ಕೊಳ ಅಂತ ನಾವೇನ್ ನೋಡ್ತೇವೆ, ತ್ರಿವೇಣಿ ಅವರ ಕಾದಂಬರಿಗಳನ್ನು ನೋಡ್ತೇವೆ. ಮತ್ತ ಇವರು ಎಂ.ಕೆ. ಇಂದಿರಾ ಅಂತ ನೋಡ್ತೇವೆ, ಮಂಡುಗದ್ದೆ ಕೃಷ್ಣರಾಯ ಇಂದಿರಾ ಅಂತ ನೋಡ್ತೇವೆ. ಇವರು ಬರೆದಂತಹ ಕಾದಂಬರಿಗಳು ಯಾವ್ಯಾವದ ಅಂದ್ರ ಅವು ಜಾತಿ ಕೆಟ್ಟವಳು, ಕೂಚು ಭಟ್ಟ ಮತ್ತು ಸದಾನಂದ ಅಂತ ಇವರ ಕಾದಂಬರಿಗಳು ನೋಡ್ತೇವೆ. ಮತ್ತೆ ಯಾರಿದ್ದಾರೆ ಅಂದ್ರೆ ಕೊನೆಯದಾಗಿ ಯಾರಿದ್ದಾರೆ, ಗೀತಾ ನಾಗಭೂಷಣ. ಇವರೇ ಬರೆದಂತಹ ಒಂದು ಕಾದಂಬರಿಗಳು ಯಾವ್ಯಾವ ಅಂದ್ರ ಹಸಿ ಮಾಂಸ ಮತ್ತು ಹದ್ದುಗಳು ಅಂತ ನೋಡ್ತೇವೆ, ಕದ್ದು ಮುಚ್ಚಿ, ಬದುಕು ಅಂತ ಗೀತಾ ನಾಗಭೂಷಣ ಅವರ ಏನ್ ನೋಡ್ತೇವೆ ನಾವು ಇಲ್ಲಿ ಕಾದಂಬರಿಗಳನ್ನ ನೋಡ್ತೇವೆ. ಇವೆಷ್ಟು ಇವುಗಳು ಏನಾಗ್ತಾವ ಅಂದ್ರ ಪ್ರಮುಖ ಕಾದಂಬರಿಕಾರರು. ಇವರು ಕನ್ನಡದ ಕಾದಂಬರಿ ಸಾಹಿತ್ಯ ಕ್ಷೇತ್ರದಲ್ಲಿ ಏನ್ ಮಾಡ್ತಾರಂದ್ರ ಈ ಕ್ಷೇತ್ರವನ್ನ ಅತ್ಯುಂಗದಲ್ಲಿ ಬೆಳೆಸಿದಂತಹ ಎಲ್ಲ ಕಾದಂಬರಿಕಾರರು. ಮತ್ತು ಇವರ ಇದು ಕನ್ನಡ ಕಾದಂಬರಿ ಸಾಹಿತ್ಯ ಕ್ಷೇತ್ರದಲ್ಲಿ ಕೂಡ ಇವರನ್ನ ನಾವು ಹೆಸರಿಸಬಹುದಾಗಿದೆ ಅಂತ ಇಲ್ಲಿ ನೋಡಬಹುದು. ಇಲ್ಲಿ ನೋಡ್ತಾ ಹೋದ್ರ ಇಲ್ಲಿ ನೋಡ್ರಿ, ಇಲ್ಲಿ ಕಾಣಕತ್ತಿದೆ ನೋಡ್ರಿ ನಿಮ್ಗೆ, ಸಾಶಿ ಮರಳಯ್ಯನವರು ನಾಟ್ಯ ಮಯೂರಿ ಎಂಬ ಏನ್ ಬರೀತಾರೆ ಅಂದ್ರೆ ಒಂದು ಕಾದಂಬರಿಯನ್ನ ಬರೀತಾರೆ. ಎದ್ರ ಮ್ಯಾಗ ಬರೀತಾರೆ ಅಂದ್ರೆ ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಒಂದು ಕಾದಂಬರಿಯನ್ನ ಬರೀತಾರೆ. ಬರೆದಾಗ ಅಲ್ಲಿ ಹೆಸರಾಂತ ದೊರೆ ಯಾರಾಗಿರ್ತಾರ ಅಂದ್ರ ಅದು ವಿಷ್ಣುವರ್ಧನರಾಗಿರ್ತಾರೆ. ಹಾಗೂ ಇನ್ನೊಬ್ರು ಯಾರಿರ್ತಾರೆ ಅಂದ್ರೆ ಅದು ಅವರ ಹೆಂಡತಿ ಆದಂತ ಅಂದ್ರೆ ಮಹಾರಾಣಿ ನಾಟ್ಯ ರಾಣಿ ಶಾಂತಲೆಯ ಕುರಿತು ಏನ್ ಮಾಡಿದ್ದಾರೆ ಅಂದ್ರ ಈ ಸಾಶಿ ಮರಳಯ್ಯನವರು ಈ ಒಂದು ಹೊಯ್ಸಳ ಸಾಮ್ರಾಜ್ಯದ ಮೇಲೆ ಕುರಿತು ವಿಷ್ಣುವರ್ಧನ ಮತ್ತು ನಾಟ್ಯ ರಾಣಿ ಶಾಂತಲೆಯ ಮೇಲೆ ಕುರಿತು ಏನ್ ಮಾಡಿದ್ದಾರೆ ಅಂದ್ರ ಒಂದು ಕಾದಂಬರಿಯನ್ನ ಬರೆದಿದ್ದಾರೆ. ಆ ಕಾದಂಬರಿಯನ್ನ ನೋಡ್ತಾ ಹೋಗೋಣಂತ ಮುಂದೆ. ಅದರಲ್ಲಿ ಏನಾಗಿದೆ ಅಂದ್ರ ಅದರಲ್ಲಿ ಪ್ರಮುಖ ವ್ಯಕ್ತಿಯಾಗಿ ಯಾರು ಕಾಣ್ತಾರ ಅಂದ್ರೆ ಅದು ಶಾಂತಲೆಯನ್ನ ಕಾಣ್ತೇವೆ ನಾವು. ಅಲ್ಲಿ ಪ್ರಜೆಗಳ ಮೇಲೆ ಇಟ್ಟಿರುವಂತಹ ನಿಷ್ಠೆ ಹಾಗೂ ಕಾಳಜಿಯನ್ನ ಏನ್ ಮಾಡ್ತಾರೆ ಅಂದ್ರೆ ಪ್ರಜೆಗಳು ಸ್ವಾರ್ಥರಹಿತರಾಗಿ ರಾಜ್ಯದ ಅಭಿವೃದ್ಧಿ ಹಾಗೂ ರಾಜ್ಯ ಭಕ್ತಿ ತೋರುವುದನ್ನ ನಾವು ಈ ಒಂದು ಪಾಠದಲ್ಲಿ ಕಾಣ್ತೇವೆ ಅಂತ ಇಲ್ಲಿ ನೋಡಬಹುದಾಗಿದೆ ನಾವು. ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡು ಪರರಾಜರ ಕಣ್ಣುಗಳು ಕಿಸಿರಾದವು. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವ ವಿಷ್ಣುವರ್ಧನ ಭೂಪಾಲನನ್ನು ಬಡಿಯಬೇಕೆಂದು ಶತ್ರು ರಾಜ್ಯಗಳ ಅನೇಕರು ಹವಣಿಸುತ್ತಿದ್ದರು ಅಂತ ನೋಡ್ತೇವೆ. ಇಲ್ಲಿ ಏನಾಗುತ್ತೆ ಅಂದ್ರೆ ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನು ಕಂಡಂದ್ರೆ ಈಗ ಮೊದಲೇದಾಗಿ ನಾವು ಹೊಯ್ಸಳ ಸಾಮ್ರಾಜ್ಯ ಯಾವಾಗ ಬತ್ತಂದ್ರೆ ಅಧಿಕಾರಕ್ಕೆ, ಅದು ಚಾಲುಕ್ಯರ ಒಂದು ಸಾಮ್ರಾಜ್ಯದ ಪತನದ ನಂತರ ಸಾಮಾನ್ಯ ಶಕ 984ರಲ್ಲಿ ಹೊಯ್ಸಳ ಸಾಮ್ರಾಜ್ಯ ಏನಾಗುತ್ತೆ ಅಂದ್ರೆ ಅಧಿಕಾರಕ್ಕೆ ಬರುತ್ತೆ. ಬಂದಾಗ ಅವಾಗ ಮೊದಲ ಪುರುಷ ಯಾರಾಗಿರ್ತಾನ ಸಳ ಅಂತ ನೋಡಿದ್ದೇವೆ. ಅವ್ರೇನ್ ಮಾಡಿದ್ರು, ಸಳ ಯಾರ ಒಂದು ಜೈನ ಮುನಿಯಾದಂತಹ ಸುದತ್ತ ಜೈನ ಮುನಿಯ ಆಜ್ಞೆಯ ಮೇರೆಗೆ ಏನ್ ಮಾಡ್ತಾರೆ ಅಂದ್ರೆ ಹುಲಿಯನ್ನ ಕೊಂದು ಹೊಯ್ಸಳ ಅದನ್ನು ಮತ್ತೆ ಆ ಸಾಮ್ರಾಜ್ಯದ ಹೊಯ್ಸಳನ ಅಂತ ಬರುತ್ತೆ ಅಂತ ನೋಡಿದ್ದೇವೆ. ಈಗ ಹೊಯ್ಸಳ ಸಾಮ್ರಾಜ್ಯದ ಪ್ರಗತಿಯನ್ನಂತ ನೋಡ್ತೇವೆ. ಮೊದಲು ಏನಾಗಿತ್ತಂದ್ರ ಸಳ ಇದ್ದಾಗ ಮೊದಲು ಇಷ್ಟಿತ್ತು ಸಾಮ್ರಾಜ್ಯ, ಯಾವುದು ಹೊಯ್ಸಳ ಸಾಮ್ರಾಜ್ಯ. ಮತ್ತ ಯಾರು ಬರ್ತಾರೆ ಅಂದ್ರ ಈ ಒಂದು ನೃಪಕಾಮ ಬರ್ತಾನ. ನೃಪಕಾಮ, ಎರೆಯಂಗ, ವಿನಯಾದಿತ್ಯ ಮತ್ತು 1ನೆಯ ಬಳ್ಳಾಳ ಅಂತ ರಾಜರುಗಳು ಬರ್ತಾರೆ. ಅವ್ರು ಬಂದಾಗ ಏನ್ ಮಾಡುತ್ತೆ, ದಿನೇ ದಿನೇ ಸ್ವಲ್ಪ ಏನಾಗುತ್ತೆ ಈ ಸಾಮ್ರಾಜ್ಯ ವಿಸ್ತರಣೆ ಆಗುತ್ತಾ ಹೋಗ್ತೈತಿ. ಮುಂದ ಏನಾಗ್ತೈತಿ ಅಂದ್ರ ಸಾಮಾನ್ಯ ಶಕ 1108ರಲ್ಲಿ ಯಾರು ಬರ್ತಾರಂದ್ರ ಅಧಿಕಾರಕ್ಕೆ ಯಾರು ಬರ್ತಾರ, ಯಾರು ಕಾಣಕತ್ತಾರ ನಿಮ್ಗ, ವಿಷ್ಣುವರ್ಧನ್ ಅವರು ಅಧಿಕಾರಕ್ಕೆ ಬರ್ತಾರೆ. ವಿಷ್ಣುವರ್ಧನ್ ಅವರು ಯಾವಾಗ ಅಧಿಕಾರಕ್ಕೆ ಬರ್ತಾರೆ ಅಂದ್ರೆ 1108ರಲ್ಲಿ ಅಧಿಕಾರಕ್ಕೆ ಬರ್ತಾರೆ ಮತ್ತು 1152 ತನ ಅಧಿಕಾರದಲ್ಲಿ ಇರ್ತಾರೆ. ಇದ್ದಾಗ ಹೊಯ್ಸಳ ಸಾಮ್ರಾಜ್ಯವನ್ನ ಏನ್ ಮಾಡ್ತಾರೆ ಅಂದ್ರೆ ಒಂದು ಪ್ರಗತಿಪರ ರಾಜ್ಯವನ್ನ ಮಾಡ್ತಾರೆ. ಇಡೀ ಹೊಯ್ಸಳ ಸಾಮ್ರಾಜ್ಯದ ಗಡಿ ರೇಖೆಗಳನ್ನು ಕೂಡ ಏನ್ ಮಾಡ್ತಾರೆ, ವಿಸ್ತರಣೆಯನ್ನ ಮಾಡ್ತಾರೆ. ಅಂದ್ರೆ ಸಾಮ್ರಾಜ್ಯವನ್ನ ವಿಸ್ತರಣೆಯನ್ನ ಮಾಡ್ತಾರೆ. ಯಾರು ಮಾಡ್ತಾರೆ, ವಿಷ್ಣುವರ್ಧನ. ಇವರ ಒಂದು ಸಾಮ್ರಾಜ್ಯದ ಹೊಯ್ಸಳ ಸಾಮ್ರಾಜ್ಯ ಏನಾಗುತ್ತೆ ಅವಾಗ ಪ್ರಗತಿಯನ್ನ ಕಂಡುತ್ತೆ ಮತ್ತು ತನ್ನ ಸಾಮ್ರಾಜ್ಯದ ಗಡಿ ರೇಖೆಗಳನ್ನ ಏನ್ ಮಾಡ್ತಾರೆ ಅಂದ್ರೆ ವಿಸ್ತರಣೆಯನ್ನ ಮಾಡಿದ್ರು. ಆ ಕಾರಣಕ್ಕೆ ಏನಾಗ್ತಾವಂದ್ರ ಪರರಾಜ್ಯರುಗಳು ಇರ್ತಾರೆ. ಆ ಪರರಾಜ್ಯರ ರಾಜ್ಯಗಳ ಕಣ್ಣು ಏನಾಗ್ತಾವಂದ್ರ ಕಿಸಿರಾದವು ಅಂತ ನೋಡ್ತೇವೆ. ಈ ಕಿಸಿರಾದವು ಅಂದ್ರೆ ಏನು, ಕಿಸಿರಾದವು ಅಂದ್ರ ಕಣ್ಣುಗಳು ಕೆಂಪಾದವು ಅಂತ ನೋಡ್ತೇವೆ.
ಇವರ ಒಂದು ಸಾಮ್ರಾಜ್ಯದ ವಿಸ್ತರಣೆಯನ್ನ ಕಂಡು ರಾಜ್ಯಗಳ ಕಣ್ಣು ಏನಾಗ್ತಾವ ಅಂದ್ರೆ ಕೆಂಪಾಗ್ತಾವ ಅಂತ ನೋಡ್ತೇವೆ. ದಿನೇ ದಿನೇ ಪ್ರವರ್ಧಮಾನಕ್ಕೆ ಬರುತ್ತಿರುವಂತಹ ವಿಷ್ಣುವರ್ಧನ ಭೂಪಾಲನನ್ನ ಏನ್ ಮಾಡ್ತಿರ್ತಾರಂದ್ರ ಹೊಂಚಾಕಿ ಕೂತಿರ್ತಾರೆ. ಯಾರು? ಶತ್ರುಗಳ ರಾಜ್ಯಗಳ ಅನೇಕರು ಅಂತ ನೋಡ್ತೇವೆ. ಅಂದ್ರೆ ಬಹಳಷ್ಟು ರಾಜರುಗಳು ಇವರನ್ನ ಸೋಲಿಸ್ಬೇಕು ಅಂತ ಏನ್ ಮಾಡಿರ್ತಾರ, ಹವಣಿಸುತ್ತಿದ್ದಾರೆ. ಅಂದ್ರೆ ಕಾಯ್ಕೊಂಡು ಕೂತಿದ್ರು. ಅವರು ಏನ್ ಮಾಡಿದ್ರು? ಕಾಯ್ಕೊಂಡು ಕೂತಿದ್ರು, ಇವರು ಸೋಲಿಸ್ಬೇಕ ಅಂತ ನಾವು ಇಲ್ಲಿ ನೋಡ್ತೇವೆ. ಮುಂದೆ ಅವರಲ್ಲಿ ಪ್ರಮುಖನಾದವನು ಯಾರಂದ್ರ ಚೋಳ ಮಂಡಲದ ಕುಲತುಂಗ ಅಂತ ನೋಡ್ತೇವೆ. ಯಾವುದು? ಚೋಳ ಮಂಡಲದ ಕುಲತುಂಗವನ್ನ ನಾವು ನೋಡ್ತೇವೆ. ಈ ಕುಲತುಂಗ ಏನ್ ಮಾಡ್ತಾನಂದ್ರೆ ಮುಂದ ವಿಷ್ಣುವರ್ಧನನ ಒಬ್ಬ ಯಾರು ವೈರಿ ಯಾರಾಗಿರ್ತಾರೆ? ಈಗ ವಿಷ್ಣುವರ್ಧನ ವೈರಿ ಯಾರು? ಕುಲತುಂಗ ಪ್ರಮುಖನಾದವನ ಅಂತ ನೋಡ್ತೇವೆ. ಗಂಗರ ತಲಕಾಡು ಅವನ ಸ್ವಾಧೀನದಲ್ಲಿತ್ತು. ಗಂಗರ ಒಂದು ತಲಕಾಡು ಯಾರ ಒಂದು ಸ್ವಾಧೀನದಲ್ಲಿತ್ತಂದ್ರ ಅದು ಈ ಕುಲತುಂಗನ ಸ್ವಾಧೀನದಲ್ಲಿತ್ತಂದ ನೋಡ್ತೇವೆ ನಾವು. ಅಲ್ಲಿ ಆದಿಮಯ ಎಂಬವನು ಏನಾಗಿರ್ತಾನಂದ್ರ ರಾಜ್ಯ ಪ್ರತಿನಿಧಿಯಾಗಿ ಇವರನ್ನ ನೇಮಿಸ್ತಿರ್ತಾರೆ. ಯಾರು? ಕುಲತುಂಗ. ಗಂಗರ ತಲಕಾಡು ಇರ್ತೈತಿ, ಆ ತಲಕಾಡಿನ ಆದಿಮಯಪ್ಪ ಅವ ಇರ್ತಾನ. ಆ ಆದಿಮಯನನ್ನ ರಾಜ್ಯ ಪ್ರತಿನಿಧಿಯಾಗಿ ಯಾರು ನೇಮಿಸ್ತಾರಂದ್ರ ಅದು ಕುಲತುಂಗ ಅಂತ ನೋಡ್ತೇವೆ. ಕುಲತುಂಗ ಏನಾಗಿರ್ತಾರಂದ್ರ ಪ್ರಚಂಡ ಆಶಾವಾದಿ ಆಗಿರ್ತಾನ. ಅಖಂಡ ಭರತಖಂಡದ ಒಡೆತನವನ್ನ ಏನ್ ಮಾಡಿರ್ತಾನಂದ್ರ ಬಯಸುತ್ತಿದ್ದನು. ಮತ್ತು ಏನಾಗಿರ್ತಾನ? ದುರಾಶಾ ಪಿಚಾಚಿ ಅಂತ ನೋಡ್ತೇವೆ. ಅಂದ್ರ ಇಡೀ ಈ ಕುಲತುಂಗ ಏನ್ ಮಾಡ್ತಾನಂದ್ರ ಇಡೀ ಹೊಯ್ಸಳ ಮತ್ತು ಪ್ರಚಂಡವಾದಂತಹ ಆಶಾವಾದಿ ಆಗಿರ್ತಾನೆ. ಎದಕ್ಕಂದ್ರ ಅಖಂಡ ಭರತಖಂಡದ ಒಡೆತನವನ್ನ ಬಯಸಿದ್ದನು. ಯಾರು? ಈ ಕುಲತುಂಗ. ಮತ್ ಏನಾಗಿರ್ತಾನಂದ್ರ ದುರಾಶಾ ಪಿಚಾಚಿ ಆಗಿರ್ತಾನೆ ಇವನು ಅಂತ ನೋಡ್ತೇವೆ. ಇದು ತಲಕಾಡು. ಇಲ್ಲಿ ನೋಡ್ತೇವೆ ನೋಡ್ರಿ, ಇದು ತಲಕಾಡು. ಇಲ್ಲಿ ಏನಿರುತ್ತೆ ಅಂದ್ರೆ ಹಾಸನ ಇಲ್ಲಿದೆ ನೋಡ್ರಿ. ಹಾಸನ ಜಿಲ್ಲೆಯಲ್ಲಿ ಮೇಲ್ಗಡೆ ಹೋದ್ರೆ ಏನ್ ಬರುತ್ತೆ ಅಂದ್ರೆ ಇಲ್ಲಿ ಬೇಲೂರು ಬರುತ್ತೆ, ಇಲ್ಲಿ ಚಿಕ್ಕಮಗಳೂರು ಅಂತ ನೋಡ್ತೇವೆ. ಇಲ್ಲಿ ಬೇಲೂರು ಹಳೆಬೀಡುಗಳನ್ನ ನಾವು ನೋಡ್ತೇವೆ. ಇಲ್ಲಿ ನೋಡ್ರಿ, ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಳಲೆಂದು ಆಶಿಸಿದನು. ಯಾರು ಆಶಿಸಿದನು? ಹೊಯ್ಸಳ ಸಾಮ್ರಾಜ್ಯವನ್ನು ತನ್ನ ವಶ ಮಾಡಿಕೊಳ್ಬೇಕಂದ್ರೆ ಯಾರು ಆಶಿಸಿದರು? ಕುಲತುಂಗ ಏನ್ ಮಾಡಿರ್ತಾನ? ಆಸೆಯನ್ನ ಪಟ್ಟಿರ್ತಾನ. ಎದಕ್ಕಂದ್ರ ಹೊಯ್ಸಳ ಸಾಮ್ರಾಜ್ಯ ನನ್ನ ಒಂದು ಸಾಮ್ರಾಜ್ಯದಲ್ಲಿ ಅದನ್ನ ಗೆದ್ದಿಕೊಂಡು ನಾ ಸೇರಿಸ್ಕೊಳ್ಬೇಕಂತ ಯಾರ ಒಂದು ಆಸೆ ಆಗಿರ್ತೈತೆ ಅಂದ್ರೆ ಕುಲತುಂಗನ ಆಸೆ ಆಗಿರುತ್ತೆ. ಆದಿಮಯನನ್ನು ಪ್ರಚೋದಿಸಿ ಏನ್ ಮಾಡ್ತಾನಂದ್ರೆ ದ್ವಾರ ಸಮುದ್ರದ ಮೇಲೆ ಕಳುಹಿಸಿದನು. ಯಾರು ಕಳಿಸ್ತಾರಂದ್ರ ಕುಲತುಂಗ. ಈ ಆದಿಮಯನಂತ ಯಾರಿರ್ತಾರ ತಲಕಾಡಿನಲ್ಲಿ ಆದಿಮಯ ಅಂತ ಇರ್ತಾರಲ್ಲ, ಆ ಆದಿಮಯನನ್ನು ಏನ್ ಮಾಡ್ತಾನಂದ್ರೆ ಪ್ರಚೋದನೆಯನ್ನ ಕೊಡ್ತಾನೆ. ನೀನು ಎದರ ಮೇಲೆ ಯುದ್ಧ ಮಾಡು, ನೀನು ದ್ವಾರ ಸಮುದ್ರದ ಮೇಲೆ ಯುದ್ಧ ಮಾಡು ಅಂತ ಅದಕ್ಕೆ ಪ್ರಚೋದನೆ ಮಾಡಿ ಕಳುಹಿಸ್ತಾನೆ. ಆದಿಮಯನು ಮೊದಲು ಏನ್ ಮಾಡ್ತಾನಂದ್ರ ಚಿಕ್ಕ ಪುಟ್ಟವಾದಂತಹ ಗಡಿ ರೇಖೆಗಳಿದು. ಇದು ಗಡಿ ರೇಖೆ. ಇದು ಗಡಿ ರೇಖೆಯಲ್ಲಿ ಇರುವಂತಹ ಒಂದು ಏನಿದು ಹೊಯ್ಸಳ ಸಾಮ್ರಾಜ್ಯ. ಆ ಹೊಯ್ಸಳ ಸಾಮ್ರಾಜ್ಯದ ಗಡಿ ನಾಡುಗಳಲ್ಲಿ ಏನಂದ್ರೆ ಗಡಿ ಇದು ಗಡಿ ಇದೆ. ಇಲ್ಲಿ ಸಣ್ಣ ಪುಟ್ಟ ಚಿಕ್ಕ ಇರುವಂತಹ ಹಳ್ಳಿಗಳ ಮೇಲೆ ಏನ್ ಮಾಡ್ತಾನಂದ್ರೆ ದಾಳಿಗಳನ್ನ ನಡೆಸುತ್ತಿದ್ದ ಯಾರು? ಈ ಆದಿಮಯ. ಒಂದು ದೊಡ್ಡ ಈ ದಂಡಯಾತ್ರೆಯನ್ನು ಕೈಗೊಂಡ ಯಾರು? ಆದಿಮಯ. ಇದನ್ನ ಏನ್ ಮಾಡ್ತಾರಂದ್ರೆ ಕುಲತುಂಗ ಯುದ್ಧ ಮಾಡಕತ್ತಾನಂದ್ರ ಮತ್ತ ಇವರು ಕೂಡ ಇರ್ಬೇಕಲ್ಲ. ಅವ್ರು ಏನ್ ಮಾಡ್ತಾರಂದ್ರ ಗುಪ್ತಾಚಾರರಿಂದ ಏನ್ ಮಾಡ್ತಾನಂದ್ರೆ ತಿಳಿದಂತಹ ಹೊಯ್ಸಳೇಶ್ವರನು ಏನ್ ಮಾಡ್ತಾನೆ? ಸಕಲ ಸೇನಾ ಸಮೇತನಾಗಿ ಯುದ್ಧಕ್ಕೆ ಸನ್ನದ್ಧಲಾಗಲೇಬೇಕಾಯಿತು ಅಂತ ನೋಡ್ತೀವಿ. ಅಂದ್ರ ಗುಪ್ತಾಚಾರಿಗಳು ಅಂದ್ರೆ ಯಾರು? ಗೂಢಾಚಾರಿಗಳು ಅಂತ ಹೇಳ್ತೀವಿ. ಗೂಢಾಚಾರಿಗಳಂದ್ರೆ ಈಗಿನ ಕಾಲದಲ್ಲಿ ನಾವು ಯಾರನ್ನ ನೋಡ್ತೀವಿ ಅಂದ್ರೆ ರಾವ್ ಅನ್ನಗಳನ್ನ ನೋಡ್ತೀವಿ. ಯಾರು? ರಾವ್ ಅಂದ್ರೆ ಯಾರು? ಗೂಢಾಚಾರಿಗಳು. ಈಗ ಪ್ರೆಸೆಂಟ್ ಆಗಿ ನಾವು ನೋಡ್ತೇವೆ ನಮ್ಮ ಭಾರತದ ಸೈನ್ಯದಲ್ಲಿ ರಾ ಏಜೆಂಟ್ಗಳನ್ನ ನೋಡ್ತೇವೆ. ಅವ್ರು ಏನ್ ಮಾಡ್ತಾರ, ಅಲ್ಲಿ ಯಾವುದೇ ದೇಶದಲ್ಲಿ ಏನ್ ನಡೀತಾ ಇದೆ, ನಮ್ಮ ದೇಶ ಬಗ್ಗೆ ಏನ್ ಮಾಡ್ತಿರ್ತಾರೆ ಎಲ್ಲ ಗೂಢಾಚಾರಗಳಿಂದ ಅವ್ರು ಕಲೆಕ್ಟ್ ಮಾಡಿ ನಮ್ಮ ಭಾರತದಲ್ಲಿ ಆ ವಿಷಯಗಳನ್ನ ತಿಳಿಸ್ತಿರ್ತಾರೆ. ಅದೇ ರೀತಿಯಾಗಿ ಕೂಡ ಇಲ್ಲಿನೂ ನಾವು ನೋಡಬಹುದು. ಇಲ್ಲಿನ ಗೂಢಾಚಾರಿಗಳು ಏನ್ ಮಾಡ್ತಾರೆ ಅಂದ್ರೆ ಹೊಯ್ಸಳೇಶ್ವರನಿಗೆ ಏನ್ ಮಾಡ್ತಾರೆ, ನಿಮ್ಮ ಮೇಲೆ ಆದಿಮಯನು ಒಂದು ದೊಡ್ಡ ಯಾತ್ರೆಯನ್ನ ಮಾಡ್ಕೊಂಡು ಒಂದು ದೊಡ್ಡ ದಂಡಯಾತ್ರೆಯನ್ನ ಕೈಗೊಳ್ಳುತ್ತಿದ್ದಾನೆ ಅಂತ ಈ ಗುಪ್ತಾಚಾರಗಳು ಹೊಯ್ಸಳೇಶ್ವರನಿಗೆ ತಿಳಿಸ್ತಾರೆ. ತಿಳಿಸಿದಾಗ ಏನ್ ಮಾಡ್ತಾನೆ ಹೊಯ್ಸಳೇಶ್ವರನು ಯುದ್ಧಕ್ಕೆ
ಏನ್ ಮಾಡ್ತಾನೆ, ತಯಾರಿಯನ್ನ ನಡೆಸ್ತಾನಂತ ನಾವಿಲ್ಲಿ ನೋಡ್ತೇವೆ. ಶಕವರ್ಷ 1038ನೆಯ ದುರ್ಮುಖಿ ನಾಮ ಸಂವತ್ಸರದ ಅಶ್ವಯುಜ ಶುದ್ಧ ದಶಮಿ ಎಂದು ದ್ವಾರ ಸಮುದ್ರದ ಸೇನೆ ಏನಾಗ್ತೈತಂದ್ರ ತಲಕಾಡಿನ ಕಡೆ ಚೈತ್ರ ಯಾತ್ರೆಯನ್ನ ಹೊರಟಿತು. ಮಳವಳ್ಳಿ ಮುಡುಕು ತೋರೆಗಳ ಬಳಿಯಲ್ಲಿ ಘನಘೋರವಾದಂತಹ ಯುದ್ಧ ನಡೆದು ಹೊಯ್ಸಳರ ಕೈ ಮೇಲಾಗಿ ಚೋಳ ಸೇನೆ ಕಂಗಾಲಾಯಿತು ಅಂತ ನೋಡ್ತೇವೆ. ಅಂದ್ರ ಶಕವರ್ಷ 1000 ಅಂದ್ರೆ ವರ್ಷದ ಪ್ರಾರಂಭಗಳನ್ನ ನೋಡ್ತೇವೆ. 1038ನೆಯ ದುರ್ಮುಖಿ ನಾಮ ಅಂತ ನೋಡ್ತೇವೆ. ಸಂವತ್ಸರದ ಅಶ್ವಯುಜ ಶುದ್ಧ ದಶಮಿ ಎಂದು ಏನ್ ಮಾಡ್ತಾರ, ದ್ವಾರ ಸಮುದ್ರದ ಸೇನೆ ತಲಕಾಡಿನ ಮೇಲೆ ಏನ್ ಮಾಡುತ್ತೆ ಅಂದ್ರೆ ಚೈತ್ರ ಯಾತ್ರೆಗೆ ಅಂದ್ರೆ ವಿಜಯದ ಯಾತ್ರೆಗೆ ಹೊರಟಿತು ಅಂತ ನೋಡ್ತೇವೆ. ಮಳವಳ್ಳಿ ಮುಡುಕು ತೋರೆಗಳ ಬಳಿ, ಯಾವುದು ಮಳವಳ್ಳಿ ಮತ್ತು ಮುಡುಕು ತೋರೆಗಳ ಬಳಿ ಏನ್ ಮಾಡ್ತದೆ ಅಂದ್ರೆ ಒಂದು ಘನಘೋರವಾದಂತಹ ಯುದ್ಧ ನಡೀತೈತಿ. ಆ ಯುದ್ಧದಲ್ಲಿ ಏನಾಗ್ತೈತಿ ಅಂದ್ರ ಹೊಯ್ಸಳೇಶ್ವರನ ಸೈನ್ಯ ಏನ್ ಮಾಡ್ತೈತಂದ್ರ ಚೋಳರ ಸೇನೆಯನ್ನ ಸೋಲಿಸಿ ಏನ್ ಮಾಡುತ್ತೆ ಅಂದ್ರೆ ವಿಜಯ ಯಾತ್ರೆಯನ್ನ ಮಾಡುತ್ತೆ. ಈ ಚೋಳ ಸೇನೆಯನ್ನಂತೂ ಅವಾಗ ಯುದ್ಧದಲ್ಲಿ ಕಂಗಾಲಾಯಿತು ಅಂತ ನೋಡ್ತೇವೆ. ಹೌದಾ? ಆದಿಮಯ ಏನಾಗ್ತಾನಂದ್ರ ಈ ಯುದ್ಧದಲ್ಲಿ ಮಡಿದಾನ ಅಂತ ನೋಡ್ತೇವೆ. ಆದಿಮಯ ಏನಾಗ್ತಾನ ಈ ಯುದ್ಧದಲ್ಲಿ ಸಾಯ್ತಾನೆ ಅಂತ ನೋಡ್ತೇವೆ. ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಚೋಳ ಸೇನೆ ದಿಕ್ಕಾಪಾಲಾಗಿ ಏನ್ ಮಾಡುತ್ತೆ ಅಂದ್ರೆ ಓಡಿತು ಅಂತ ನೋಡ್ತೇವೆ. ತಲಕಾಡು ಕೋಟೆ ಸುಲಭವಾಗಿ ವಿಷ್ಣುವರ್ಧನ ಭೂಪಾಲನ ಕೈ ವಶವಾಯಿತು. ಸಮಸ್ತ ಸೇನೆಯ ತಲಕಾಡುಗೊಂಡನಿಗೆ ಜಯವಾಗಲಿ ಎಂದು ಜೈಕಾರ ಹಾಕಿತು ಅಂತ ನೋಡ್ತೇವೆ. ಇಲ್ಲಿ ಆದಿಮಯ ಯುದ್ಧದಲ್ಲಿ ಏನಾಗ್ತಾನಂದ್ರ ಸೋಲಿ ಏನ್ ಮಾಡ್ತಾನ, ಅಲ್ಲಿ ಮಡಿದನ ಅಂದ್ರೆ ಸಾಯ್ತಾನ. ಅವನ ಸತ್ತ ಸುದ್ದಿ ತಿಳಿಯುತ್ತಲೇ ಏನಾಗ್ತೈತೆ ಅಂದ್ರೆ ಚೋಳ ಸೇನೆ ಎಲ್ರು ಎಲ್ಲಿಗೆ ಹೋಗ್ತಾರ, ದಿಕ್ಕಾಪಾಲಾಗಿ ಕಾಡಿ ಹೊಡೋಗ್ಬಿಡ್ತಾರ. ತಲಕಾಡು ಏನಾಗುತ್ತೆ ಅಂದ್ರೆ ಕೋಟೆ ಸುಲಭವಾಗಿ ಯಾರ ವಶವಾಗುತ್ತೆ, ವಿಷ್ಣುವರ್ಧನ ಮತ್ತು ಭೂಪಾಲನ ಕೈ ವಶವಾಯಿತು ಅಂತ ನೋಡ್ತೇವೆ. ಸಮಸ್ತ ಸೇನೆ ತಲಕಾಡುಗೊಂಡನಿಗೆ ಅಂತ ನೋಡ್ತೇವೆ. ತಲಕಾಡುಗೊಂಡನಿಗೆ ಜಯವಾಗಲಿ ಅಂತ ನೋಡ್ತೇವೆ. ಈ ತಲಕಾಡುಗೊಂಡನಿಗೆ ಅಂದ್ರ ಎಲ್ಲಿ ಈ ಒಂದು ತಲಕಾಡು ಗೆದ್ದ ತಕ್ಷಣ ಏನು ಇವ್ರಿಗೆ ಬಿರುದು ಬರ್ತೈತಿ, ಯಾವ್ದಂದ್ರೆ ತಲಕಾಡುಗೊಂಡ ಅಂತ ಬಿರುದು ಬರ್ತೈತಿ. ಅವಾಗ ತಲಕಾಡುಗೊಂಡನಿಗೆ ಜಯವಾಗಲಿ ಅಂತ ಏನು ಜೈಕಾರಗಳನ್ನ ಹಾಕ್ತಾರೆ ಸೈನಿಕರು. ಮತ್ತು ಇನ್ನೊಂದು ಅವರ ಬಿರುದಿದೆ, ಯಾವ್ದಂದ್ರ ಆ ಬಿರುದು ಕಂಚಿಗೊಂಡ ಅಂತ ನೋಡ್ತೇವೆ. ಇವರನ್ನ ಈ ಚೋಳರ ಸೈನ್ಯವನ್ನ ಏನ್ ಮಾಡ್ತಾರ ಅಂದ್ರೆ ವಿಷ್ಣುವರ್ಧನ್ ಅವರು ಕಂಚಿತನನು ಬೆನ್ನಟ್ಟಿ ಹೋಗಿ ಏನ್ ಮಾಡ್ತಾರ, ಅವರನ್ನ ಸೋಲಿಸಿ ಅಲ್ಲಿಂದ ಓಡಿಸ್ತಾರಲ್ಲ, ಅವಾಗ ಏನಾಗ್ತೈತಿ ಅಂದ್ರ ಕಂಚಿಗೊಂಡ ಅಂತ ಅಲ್ಲಿನೂ ಕೂಡ ಒಂದು ಬಿರುದನ್ನ ಪಡೆದುಕೊಳ್ತಾರೆ. ಇವ್ರಿಗೆ ಇನ್ನೊಂದು ವಿಷ್ಣುವರ್ಧನರ ಇನ್ನೊಂದು ಹೆಸರು ಏನಂದ್ರೆ ಬಿಟ್ಟಿದೇವ ಅಂತ ನೋಡ್ತೇವೆ ನಾವು. ಆಗಲೇ ಹೇಳ್ಬೇಕಾಗಿತ್ತು, ಅದು ಹೇಳಿಲ್ಲ. ಈ ವಿಷ್ಣುವರ್ಧನ ಇನ್ನೊಂದು ಹೆಸರು ಏನಂದ್ರೆ ಬಿಟ್ಟಿದೇವ ಅಂತ ನೋಡ್ತೇವೆ ನಾವು. ಇದು ಇಷ್ಟು ಜೈಕಾರ ಹಾಕಿದ್ರು. ಮತ್ತೆ ಮುಂದೆ ಏನಿರ್ಬೋದು, ಹಲವರು ಏನ್ ಮಾಡ್ತಾರೆ ನೋಡ್ರಿ, ತಲಕಾಡು ನಗರವನ್ನು ಲೂಟಿ ಮಾಡಲೇಬೇಕೆಂದು ಇಚ್ಛಿಸಿದರು. ಹಲವರು ಏನ್ ಮಾಡ್ತಾರಂದ್ರ ಈ ತಲಕಾಡುವನ್ನ ಏನ್ ಮಾಡ್ಬೇಕು, ಲೂಟಿಯನ್ನ ಮಾಡ್ಬೇಕಂತ ಆಸೆಯನ್ನು ಪಟ್ರು. ಆದರೆ ಏನ್ ಮಾಡ್ತಾರಂದ್ರ ವಿಷ್ಣುವರ್ಧನ ಮತ್ತು ಭೂಪಾಲ ಅದಕ್ಕೆ ಆಸ್ಪದ ಕೊಡಲಿಲ್ಲ. ಕೆಚ್ಚೆದೆಯ ಕಟ್ಟಾಡುಗಳೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮರೆಯಬಾರದು. ಇದು ನಮ್ಮ ಸತ್ಯ ಪರೀಕ್ಷೆಯು ಸಮಯವೂ ಹೌದು ಅಂತ ಯಾರು ಹೇಳ್ತಾರೆ, ವಿಷ್ಣುವರ್ಧನ ಭೂಪಾಲನ ಹೇಳ್ತಾರೆ. ಅಂದ್ರ ಸೋತ ಸಾಮ್ರಾಜ್ಯವನ್ನ ಏನ್ ಮಾಡಬಾರ್ದು, ಲೂಟಿಯನ್ನ ಮಾಡಬಾರ್ದು ಅಂತ ಯಾರು ಹೇಳ್ತಾರೆ, ನಮ್ಮ ವಿಷ್ಣುವರ್ಧನ್ ಅವರು ಹೇಳ್ತಾರೆ. ಇಲ್ಲಿ ಅಂದ್ರೆ ಹಲವಾರು ಸೈನಿಕರು ಇರ್ತಾರೆ. ಆ ಸೈನಿಕರು ಏನ್ ಮಾಡ್ತಾರೆ ಅಂದ್ರೆ ತಲಕಾಡನ್ನ ಲೂಟಿ ಮಾಡ್ಬೇಕು, ಅಲ್ಲಿರುವಂತಹ ಸಂಪತ್ತು ಭರಿತವನ್ನ ಏನ್ ಮಾಡ್ಬೇಕು, ನಾವು ಲೂಟಿ ಮಾಡ್ಬೇಕಂತ ಕೆಲವು ಏನ್ ಮಾಡ್ತಾರೆ ಸೈನಿಕರು ಇಚ್ಛಿಸಿದರು. ಆದ್ರೆ ಏನ್ ಮಾಡ್ತಾರಂದ್ರ ವಿಷ್ಣುವರ್ಧನ ಭೂಪಾಲ ಅದಕ್ಕೆ ಏನ್ ಮಾಡ್ತಾರೆ, ಆಸ್ಪದ ಕೊಡ್ಲಿಲ್ಲ. ಕೆಚ್ಚೆದೆಯ ಕಟ್ಟಾಡುಗಳೇ, ಇದು ನಮ್ಮ ವಿಜಯದ ದಿನವೆಂದು ತಿಳಿದು ಮೈ ಮರಿಬಾರ್ದು. ಇದು ನಮ್ಮ ವಿಜಯ ಆಗೈತಂದ್ರೆ ನಾವು ಯಾವತ್ತು ಮೈಯನ್ನ ಮರಿಬಾರ್ದು. ನಾವು ಕೂಡ ಒಂದಿನ ಸೋಲ್ಬಹುದಲ್ಲ, ಅದಕ್ಕೆ ಏನ್ ಮಾಡ್ತಾರೆ ಅವ್ರು ಇಂತಹ ಮಾತನ್ನ ಹೇಳಿ ಏನ್ ಮಾಡ್ತಾರೆ, ಇದು ನಮ್ಮ ಸತ್ಯ ಪರೀಕ್ಷೆಯ ಸಮಯ ಹೌದು ಅಂತ ಇಲ್ಲಿ ನೋಡಬಹುದು. ಆದ್ದರಿಂದ ಎಷ್ಟೇ ಸ್ಥಾನಮಾನ ಪದವಿ ಪ್ರಶಸ್ತಿಗಳು ಲಭಿಸಲಿ, ಮಾನವನು ತನ್ನ ಮಾನವೀಯ ಗುಣಗಳನ್ನು ಮಾತ್ರ ಗಾಳಿಯಲ್ಲಿ ತೂರಿ ಬಿಡಬಾರದು. ಸರಿ ಸಿಕ್ಕ ಸೈನಿಕರ ಮೇಲೆ ದೌರ್ಜನ್ಯ ನಡೆಸುವುದು ಯೋಧ ಧರ್ಮವೂ ಅಲ್ಲ, ಸೋತ ಸಾಮ್ರಾಜ್ಯವನ್ನು ಲೂಟಿ ಮಾಡುವುದು ಯುದ್ಧ ಧರ್ಮವೂ ಅಲ್ಲ. ಆ ಕಾರಣ
ನೀವೆಲ್ಲರೂ ತಲಕಾಡವರನ್ನು ತಮ್ಮವರೆಂದು ತಿಳಿದು ನಡೆಸಿಕೊಳ್ಳಿ ಅಂತ ಹೇಳ್ತಾರೆ. ಅಂದರೆ ಯಾವುದೇ ಒಬ್ಬ ರಾಜ ಆಗಲಿ, ಯಾರೇ ಆಗಲಿ, ಎಷ್ಟೇ ದೊಡ್ಡ ಸ್ಥಾನಮಾನಗಳಿಗೆ ಹೋಗಲಿ ಅಥವಾ ಪದವಿ ಪ್ರಶಸ್ತಿಗಳನ್ನು ಲಭಿಸಲಿ ನಮಗೆ, ಆದರೆ ಮಾನವ ತನ್ನ ಒಂದು ಮಾನವೀಯ ಗುಣಗಳನ್ನು ಮರಿಬಾರ್ದು, ಗಾಳಿಯಲ್ಲಿ ತೂರಿ ಬಿರಬಾರ್ದು ಅಂತ ಹೇಳ್ತಾರೆ. ಸೆರೆ ಸಿಕ್ಕಂತಹ ಈ ಸೈನಿಕರ ಮೇಲೆ ಏನು ಮಾಡಬಾರ್ದು, ದೌರ್ಜನ್ಯಗಳನ್ನು ಮಾಡಬಾರ್ದು, ಮತ್ತು ಯೋಧ ದೌರ್ಜನ್ಯವನ್ನ ಮಾಡಬಾರ್ದು. ಯೋಧ ಧರ್ಮವಲ್ಲ ಅದು, ಹೌದಲ್ಲ? ಸೆರೆಗೆ ಸಿಕ್ಕಂತಹ ಯೋಧರನ್ನ ಮೇಲೆ ದೌರ್ಜನ್ಯ ನಡೆಸುವುದು ಏನಾಗ್ತಿತ್ತದು? ಯೋಧ ಧರ್ಮ ಅಲ್ಲದು, ಹೌದಲ್ಲ? ಅದೇ ರೀತಿಯಾಗಿ ಸೋತಂತಹ ಸಾಮ್ರಾಜ್ಯವನ್ನು ಲೂಟಿ ಮಾಡೋದು ಯಾವ್ದವು? ಯುದ್ಧ ಧರ್ಮವೂ ಅಲ್ಲ, ಹೌದಲ್ಲ? ಈಗ ನಾವು ಒಂದು ಯುದ್ಧ ಮಾಡಿ ತಿಳ್ಕೊರಿ, ಆ ಯುದ್ಧ ಮಾಡಿದಾಗ ಸೈನಿಕರು ಸಿಕ್ಕಾಗ ಅವ್ರಿಗೆ ಯಾಕಡೆ ಬೇಕಾದ್ರೆ ಹೊಡೆದು ಅವ್ರ ಮೇಲೆ ದೌರ್ಜನ್ಯಗಳನ್ನು ಮಾಡಿದ್ರೆ ಏನಾಗ್ತೈತೆ? ಅದು ನಮ್ಮ ಶೌರ್ಯ ಅಲ್ಲ. ಅದು ಯುದ್ಧದಲ್ಲಿ ಯುದ್ಧನೇ ಮಾಡಬೇಕು. ಯುದ್ಧ ಮುಗಿದ ತಕ್ಷಣ ಅವ್ರ ಮೇಲೆ ನಾವು ಏನ್ ಮಾಡ್ತೇವೆ ಅಂದ್ರೆ ದೌರ್ಜನ್ಯಗಳನ್ನು ಮಾಡ್ತೇವೆ ಅಂದ್ರೆ ನಡೀದಿಲ್ಲ. ಅದಕ್ಕೆ ಅದು ಏನಾಗುದಿಲ್ಲ, ಯೋಧ ಧರ್ಮವೂ ಆಗುವುದಿಲ್ಲ. ಮತ್ತೆ ಅಂತಹ ಸಾಮ್ರಾಜ್ಯವನ್ನ ಲೂಟಿ ಮಾಡುವುದು ಕೂಡ ಏನಾಗುವುದಿಲ್ಲ, ಯುದ್ಧ ಧರ್ಮವೂ ಆಗುವುದಿಲ್ಲ ಅಂತ ನಾವು ಇಲ್ಲಿ ನೋಡ್ತೇವೆ. ಆ ಕಾರಣ ನೀವೆಲ್ಲರೂ ತಲಕಾಡವರನ್ನ ತಮ್ಮವರೆಂದು ಏನ್ ಮಾಡಿ ತಿಳಿದು ನಡೆಸಿಕೊಳ್ಳಿ ಅಂತ ಹೇಳ್ತಾರೆ. ಅಲ್ಲೆಲ್ಲ ಸಿಕ್ಕಿದಂತಹ ಅಲ್ಲೆಲ್ಲ ಸಿಕ್ಕಿದಂತಹ ಸೈನಿಕರಾಗ್ಲಿ, ಅಲ್ಲಿ ಇರುವಂತಹ ತಲಕಾಡಿನಲ್ಲಿ ಇರುವಂತಹ ಸಾಮ್ರಾಜ್ಯದ ಜನರುಗಳಾಗ್ಲಿ, ಅವ್ರ ಮೇಲೆ ಏನ್ ಮಾಡಬಾರ್ದು, ದೌರ್ಜನ್ಯಗಳ ಮಾಡಬಾರ್ದು. ಎಲ್ಲರೂ ನಮ್ಮವರೆಂದು ತಿಳಿದು ಏನ್ ಮಾಡಿಕೊಳ್ಳಿ, ನಡೆಸಿರಿ ಅಂತ ಹೇಳ್ತಿರ್ತಾರೆ. ಯಾರು? ವಿಷ್ಣುವರ್ಧನ. ಅವರ ಮನೋಭೀತಿಯನ್ನು ದೂರು ಮಾಡಿ ಶಾಂತಿ ಸ್ಥಾಪನೆ ಮಾಡಿ 4 ದಿನಗಳಾದ ಮೇಲೆ ರಾಜಧಾನಿಗೆ ಹಿಂದಿರುಗೋಣ. ಗಾಳಿಯಲ್ಲಿ ತೂರಿ ಬಿಡಬಾರದು. ಪ್ರಜಾಪಾಲಕನಾದಂತಹ ವಿಷ್ಣುವರ್ಧನ ಭೂಪಾಲನ ಮಾತುಗಳು ಎಲ್ಲರಿಗೂ ಹಿಡಿಸಿತು ಅಂತ ನೋಡ್ತೇವೆ. ಅವನ ಇಚ್ಛೆಯನ್ನು ಮಹಾಮಂತ್ರಿ ಯಾರು? ಗಂಗರಾಜರು. ದಂಡಾಧೀಶ ಯಾರು? ತುಂಗದೇವನು ಅನುಮೋದಿಸರು ಅಂತ ನೋಡ್ತೇವೆ. ಇಲ್ಲಿ ನೋಡ್ರಿ, 4 ದಿನಗಳಾದ ಮೇಲೆ ಏನ್ ಮಾಡೋಣ, ನಾವು ನಮ್ಮ ರಾಜ್ಯಕ್ಕೆ ಏನ್ ಮಾಡೋಣ, ಹಿಂತಿರುಗೋಣ. ಗಾಳಿಯಲ್ಲಿ ಯಾರು ಕೂಡ ನನ್ನ ಮಾತುಗಳನ್ನ ತೂರಿ ಬಿಡಬಾರದು ಅಂತ ಹೇಳ್ತಾರೆ. ಪ್ರಜಾಪಾಲಕನಾರು ಯಾರಾಗಿರ್ತಾರೆ ಅಂದ್ರ ಅದು ವಿಷ್ಣುವರ್ಧನರಾಗಿರ್ತಾರೆ ಮತ್ತು ಗೋಪಾಲ್ ಅಂತ ನೋಡ್ತೇವೆ. ಇವರ ಮಾತುಗಳನ್ನು ಹಿಡಿಸಿತು ಎಲ್ಲರಿಗೂ. ಅವರ ಇಚ್ಛೆಯನ್ನು ಏನ್ ಮಾಡ್ತಾರಂದ್ರ ಮಹಾಮಂತ್ರಿಗಳು ಯಾರಿರ್ತಾರಂದ್ರ ಅದು ಗಂಗರಾಜರಾಗಿರ್ತಾರ. ಮಹಾಮಂತ್ರಿಗಳು ಯಾರು? ಗಂಗರಾಜರಾಗಿರ್ತಾರೆ. ದಂಡಾಧೀಶರು ಯಾರಾಗಿರ್ತಾರೆ ಅಂದ್ರೆ ತುಂಗುದೇವನಾಗಿರ್ತಾನೆ. ಯಾರು? ದಂಡಾಧೀಶ ತುಂಗದೇವನ ಆಗಿರ್ತಾರೆ. ಅವ್ರು ಏನ್ ಮಾಡ್ತಾರೆ, ಇಂತಹ ಮಾತುಗಳನ್ನ ಅನುಮೋದಿಸುತ್ತಾರೆ. ಇತ್ತ ರಾಜಧಾನಿಯಲ್ಲಿ ಸಂರಕ್ಷಣಾಗಿ ನಿಂತಿದ್ದ ದೇವತೆ ಎಂದರೆ ಅದು ಮಹಾರಾಣಿ ಯಾರಾಗಿರ್ತಾರೆ, ನಾಟ್ಯದೇವಿ ಶಾಂತಲಾದೇವಿಯನ್ನ ನೋಡ್ತೇವೆ ನಾವು. ಅವಳಿಗೆ ನೆರವು ನೀಡುವುದಕ್ಕೆ ನೇಮಿತನಾಗಿದ್ದವರು ಯಾರಂದ್ರೆ ಯುವರಾಜ ಉದಯಾದಿತ್ಯ ಅಂತ ನೋಡ್ತೀವಿ. ಯಾರು? ಉದಯಾದಿತ್ಯ ಅಂತ ನೋಡ್ತೇವೆ. ಯುದ್ಧಕ್ಕಾಗಿ ಸಮಸ್ತ ಸೇನೆಯು ರಾಜ್ಯದಿಂದ ದೂರು ಹೋದಾಗ ಪಕ್ಕದ ಪಾಳೆಗಾರ ಇರ್ತಾರೆ, ಕೆಲವು ದುಷ್ಟರು ಇರ್ತಾರೆ, ದೊಂಬಿ ಹೇಳುವುದು ಸಹಜ ಅಂತ ನೋಡ್ತೇವೆ ಇಲ್ಲಿ, ಹೌದಾ? ಏನಂದ್ರೆ ಇತ್ತ ರಾಜಧಾನಿಯಲ್ಲಿ ಯಾರಿರ್ತಾರೆ ಅಂದ್ರೆ ಸಂರಕ್ಷಣಾಗಿ, ಅಂದ್ರೆ ರಾಜ್ಯದ ಸಂರಕ್ಷಣಾಗಿ ಯಾರು ನಿಂತಿದ್ದಾರೆ ಅಂದ್ರೆ ಅದು ದೇವತೆ ಮಹಾರಾಣಿಯವರಾದಂತಹ ಶಾಂತಲಾದೇವಿ ಆಗಿರ್ತಾರೆ. ಅವರ ನೆರವಿಗೆ ಯಾರು ನಿಂತಿದ್ದಾರೆ ಅಂದ್ರ ಅವರ ಯುವರಾಜರಾದಂತಹ, ಆ ಸಾಮ್ರಾಜ್ಯದ ಯುವರಾಜರಾದಂತಹ ಉದಯಾದಿತ್ಯರನ್ನ ನೋಡ್ತೇವೆ ನಾವು. ಯುದ್ಧಕ್ಕಾಗಿ ಸಮಸ್ತ ಸೇನೆಯು ಏನಾಗಿರ್ತೈತಿ ಅಂದ್ರೆ ರಾಜ್ಯದಿಂದ ದೂರ ಹೋಗಿರ್ತೈತಿ. ಹೋದಾಗ ಅಕ್ಕಪಕ್ಕದ ಪಾಳಿಗಾರ ಇರ್ತಾರೆ, ಮತ್ತೆ ಯಾರಿರ್ತಾರೆ, ದುಷ್ಟರು ಇರ್ತಾರೆ. ನಮ್ಮೊಳಗೆ ಯಾರು ದುಷ್ಟರು ಇರ್ತಾರೆ, ಅವರೆಲ್ಲ ಏನ್ ಮಾಡಬಹುದು, ದೊಂಬಿ ಹೇಳುವುದು ಸಹಜ ಅಂತ ನೋಡ್ತೇವೆ. ದೊಂಬಿ ಅಂದ್ರೆ ನಮ್ಮ ವಿರುದ್ಧ ಧ್ವನಿ ಎತ್ತಬಹುದು ಅಂತ ಇಲ್ಲಿ ನಾವು ನೋಡಬಹುದು. ಆದರೆ ಮಹಾರಾಣಿಯವರು ದಂಡವನ್ನು ಹಿಡಿದು ಏನ್ ಮಾಡಿರ್ತಾರೆ ಅಂದ್ರೆ ಕುಳಿತಿರುವುದನ್ನು ಕೇಳಿದ ಕೂಡಲೇ ಯಾವ ಗದ್ದಲು ಕೇಳಿ ಬರದಾಯಿತು. ಮಹಾರಾಣಿ ಪರಿಸ್ಥಿತಿಯನ್ನು ಗೂಢಚಾರರಿಂದ ತಿಳಿಯುತ್ತಿದ್ದರು. ಆಗಾಗ ತಾನು ವೇಷ ಮರೆಸಿಕೊಂಡು ಏನ್ ಮಾಡ್ತಾರಂದ್ರ ದೇಶದ ಒಳಭಾಗದಲ್ಲಿ ಸಂಚರಿಸಿ ಬರುತ್ತಿದ್ದಳು ಅಂತ ನೋಡ್ತೇವೆ ನಾವು. ಆದರೆ ಮಹಾರಾಣಿಯವರು ಏನ್ ಮಾಡ್ತಾರಂದ್ರೆ ದಂಡವನ್ನು, ಅಂದ್ರೆ ಇಡೀ ಸಾಮ್ರಾಜ್ಯದ ಒಂದು ತಮ್ಮ ದಂಡವನ್ನು ಇಲ್ಲಿ ಮಹಾರಾಣಿಯವರು ದಂಡವನ್ನು ಹಿಡಿದು ಅಂದ್ರ ಇಡೀ ಸಾಮ್ರಾಜ್ಯದ ಹಿಡಿತವನ್ನು ತಮ್ಮ ಹಿಡಿತದಲ್ಲಿ ಹಿಡಿದು ಕುಳಿತಿರುವುದನ್ನು ಕೆಲವು ಕೇಳಿರ್ತಾರೆ. ಯಾರದಾರು ಸಾಮ್ರಾಜ್ಯದಾಗ ಅಂದ್ರೆ ಮಹಾದೇವಿ
ಶಾಂತಲಾದೇವಿ ಅದಾರಂದ್ರೆ ಮುಗಿದೋಯ್ತು. ಎಲ್ಲರೂ ಗಪ್ಚುಪ್ಪಾಗಿ ಕೂತ್ ಬಿಡ್ತಿದ್ರು. ಕೇಳಿದ ಕೂಡಲೇ ಯಾವ ಗದ್ದಲವು ಕೇಳಿ ಬರದಾಯಿತು ಅಂತ ನೋಡ್ತೇವೆ. ಮಹಾರಾಣಿ ಪರಿಸ್ಥಿತಿಯನ್ನ ಏನ್ ಮಾಡ್ತಿದ್ರಂದ್ರ ಗೂಢಾಚಾರರಿಂದ, ಅಂದ್ರೆ ಅದೇ ನಾ ಹೇಳಿದೆಲ್ಲ, ಅಲ್ಲಿ ಬಂದಿದ್ರಲ್ಲ ರಾ ಏಜೆಂಟ್ಸ್ಗಳಂತ ನಾವು ನೋಡಿದ್ದೀವಲ್ಲ, ಅದೇ ರೀತಿಯಾಗಿ ಇಲ್ಲಿ ಗೂಢಾಚಾರಿಗಳಂತ ನೋಡ್ತೇವೆ. ಇವ್ರುಗಳಿಂದ ಏನ್ ಮಾಡ್ತಿದ್ರಂದ್ರ ಇಡೀ ಸಾಮ್ರಾಜ್ಯದ ಒಂದು ಏನ್ ಮಾಡ್ತಿದ್ರು ವಿಷಯಗಳನ್ನ ಇವರು ಗೂಢಾಚಾರಿಗಳಿಂದ ತಿಳಿತಿದ್ರು. ಆಗಾಗ ತಾನು ವೇಷ ಮರೆಸಿಕೊಂಡು ಏನ್ ಮಾಡ್ತಿದ್ರಂದ್ರ ದೇಶದ ಒಳಭಾಗದಲ್ಲಿ ಸಂಚರಿಸಿ ಬರುತ್ತಿದ್ರು. ಆಗಾಗ ಏನ್ ಮಾಡ್ತಿದ್ರಂದ್ರೆ ಮಹಾರಾಣಿಯವರು ಹೆಣ್ಣು ಮಕ್ಕಳ ಒಂದು ಉಡುಗೆಯನ್ನ ತೆಗೆದು ಏನ್ ಮಾಡ್ತಿದ್ರು ಅಂದ್ರೆ ಮಾರು ವೇಷಗಳಲ್ಲಿ, ಅಂದ್ರೆ ವೇಷಗಳನ್ನ ಧರಿಸ್ತಿದ್ರು. ಬೇರೆ ಯಾರಂದ್ರೆ ಗಂಡು ವೇಷದಲ್ಲಿ ಅವ್ರು ಏನ್ ಮಾಡ್ತಿದ್ದಾನಂದ್ರ ಹಾಕಿಕೊಂಡು ಏನ್ ಮಾಡ್ತಿದ್ರು ದೇಶದ ಒಳಭಾಗದಲ್ಲಿ ಏನ್ ಮಾಡ್ತಿದ್ರು ಅಂದ್ರೆ ಸಂಚರಿಸಿ ಯಾರ್ಯಾರು ಏನೇನ್ ನಡೆದೈತಿ ನಮ್ಮ ರಾಜ್ಯದಲ್ಲಿ ಅಂತ ಮಹಾರಾಣಿಯವರು ಏನ್ ಮಾಡ್ತಿದ್ರು ಸಂಚರಿಸಿ ಎಲ್ಲ ವಿಷಯಗಳನ್ನ ತಿಳಿದುಕೊಳ್ತಿದ್ರು. ಒಮ್ಮೆ ಏನಾಗ್ತಿತ್ತಂದ್ರೆ ಒಂದು ಊರಾಗ ಹೋಗ್ತಾರ, ಯಾರ್ಯಾರು ಉನಯಾದಿತ್ಯ ಮತ್ತು ಶಾಂತಲಾದೇವಿಯವರು ಏನ್ ಮಾಡ್ತಾರ, ಅದೇ ರೀತಿಯಾಗಿ ಏನು ಸಾಮ್ರಾಜ್ಯದ ಒಂದು ಪರಿಸ್ಥಿತಿಯನ್ನ ಏನ್ ಮಾಡ್ತಾರೆ ತಿಳಿದುಕೊಳ್ಳಲು ಅವರು ಒಂದು ಊರಿನ ಕಡೆ ಹೋಗ್ತಿರ್ತಾರೆ. ಅಲ್ಲಿ ಹೋದಾಗ ಒಂದು ಪಂಚಾಯತ್ ಇರುತ್ತೆ. ಆ ಪಂಚಾಯತದಲ್ಲಿ ಏನೇನು ನಡೀತಿತ್ತಂತ ಒಂದು ಮುಂದಿನ ಭಾಗದಲ್ಲಿ ನಾವು ನೋಡ್ತಾ ಹೋಗೋಣಂತೆ. ಇವತ್ತಿಗೆ ಇಷ್ಟು ನಮ್ಮ ತರಗತಿಯನ್ನ ಏನ್ ಮಾಡೋಣ, ಇಲ್ಲಿಗೆ ಮುಕ್ತಾಯಗೊಳಿಸೋಣ. ಮುಂದಿನ ಒಂದು ಸಂಚಿಕೆಯಲ್ಲಿ ನಾವು ಏನ್ ನೋಡೋಣ, ಪೂರ್ತಿಯಾದಂತಹ ಒಂದು ಆ ಊರಿನ ಪಂಚಾಯತಿಯಲ್ಲಿ ಏನೇನು ನಡೀತೈತಿ ಏನೇನಿಲ್ಲ ಅಂತ ಎಲ್ಲ ಕೂಡ ನಾವು ಆ ಮುಂದಿನ ಒಂದು ಭಾಗದಲ್ಲಿ ನೋಡ್ತಾ ಹೋಗೋಣಂತೆ. ಪೂರ್ತಿ ತರಗತಿಯನ್ನ ಎಲ್ಲರೂ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಲೈಕ್ಸ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಕಮೆಂಟ್ ಮುಖಾಂತರ ನೀವು ತಿಳಿಸ್ಬೋದು ತರಗತಿಗಳು ಯಾವ ರೀತಿ ಆಗ್ತಾ ಇದ್ದಾವೆ ಅಂತ. ಮತ್ತು ನಿಮ್ಮೆಲ್ಲ ಸ್ನೇಹಿತರಿಗೂ ನನ್ನ ಚಾನಲ್ನ ಲಿಂಕನ್ನು ಕಳಿಸಿ.